ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ PNS ವಿಸ್ತಾರ. ನಾನು ವಿದ್ಯಾ ಮಲ್ನಾಡ್. ಸುದ್ದಿ ಏನಿದೆ ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ಈ ಕ್ಷಣದ ಹೆಡ್ಲೈನ್ಸ್. ಸಿಎಂ ಡಿಕೆಶಿಗೆ ಸಾಲು ಸಾಲು ಸವಾಲು. ಸಚಿವ ಸ್ಥಾನಕ್ಕೆ ರಾಮಲಿಂಗಾರೆಡ್ಡಿ ರಾಜೀನಾಮೆ. ಡಿಕೆ ಸರ್ಕಾರದ ಮೊದಲ ವಿಕೆಟ್ ಪತನ ಅಂತ ಬಿಜೆಪಿ ವ್ಯಂಗ್ಯ. ನಾನು ಸಚಿವನಾಗಿ ಚಾರ್ಜ್ ತಗೊಳ್ಳಲ್ಲ. ಖಾತೆ ಹಂಚಿಕೆ ಬೆನ್ನಲ್ಲೇ ಕಾಂಗ್ರೆಸ್ಗೆ ಮುನಿಯಪ್ಪ ಬಿಗ್ ಶಾಕ್. ಡ್ಯಾಮೇಜ್ ಕಂಟ್ರೋಲ್ ಮಾಡ್ತಾ ಇರುವ ಹೈಕಮಾಂಡ್. ಕೊನೆಗೂ ಬಿಜೆಪಿಗೆ ಅಣ್ಣಾಮಲೈ ಗುಡ್ ಬೈ. ರಾಜೀನಾಮೆ ಅಂಗೀಕರಿಸಿದ ಬಿಜೆಪಿ ಅಧ್ಯಕ್ಷ ನವೀನ್. ಹೊಸ ರಾಜಕೀಯ ಆಂದೋಲನ ಆರಂಭ ಮಾಡ್ತೀನಿ ಎಂದ ಮಾಜಿ IPS. ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ಘೋಷಣೆ. ಸಾರಿಗೆ ನಿಗಮಗಳಿಗೆ ಕೋಟಿ ಕೋಟಿ ನಷ್ಟ. ಶಕ್ತಿ ಯೋಜನೆ ನಡುವೆ ಡಿಕೆ ಸರ್ಕಾರಕ್ಕೆ ಹೊಸ ಸವಾಲು. ದೇಶದಲ್ಲಿ ಪಾಕ್ ವಿಧ್ವಂಸಕ ಕೃತ್ಯಕ್ಕೆ ಸ್ಕೆಚ್. ದಾವಣಗೆರೆಯಲ್ಲಿ 2 ಶಂಕಿತರು ಲಾಕ್. ದುರಂಧರ್ ಸ್ಟೈಲ್ನಲ್ಲಿ ಕೃತ್ಯಕ್ಕೆ ಸ್ಕೆಚ್. ವಿಸ್ತಾರ ನ್ಯೂಸ್, ನಿಖರ ಜನಪರ. ಪಟ್ಟಕ್ಕೇರಿದ ಡಿಕೆ ಶಿವಕುಮಾರ್ಗೆ ಸವಾಲುಗಳು ಮತ್ತು ಸವಾಲುಗಳ ಜೊತೆಗೆ ಅಂದ್ರೆ ಸವಾಲುಗಳ ಮೇಲೆ ಸವಾಲುಗಳು ಹೆಚ್ಚಾಗ್ತಾ ಇದೆ. 3 ದಿನ ಆಗಿರೋದು ಚಾರ್ಜ್ ತಗೊಂಡು ಸಿಎಂ ಡಿಕೆ ಶಿವಕುಮಾರ್ಗೆ ಬಿಗ್ ಶಾಕ್ ಎದುರಾಗ್ತಾ ಇದೆ. ಪ್ರಬಲ ಖಾತೆಗಳಿಗೆ ಹಿರಿಯ ಸಚಿವರು ಬಿಗಿ ಪಟ್ಟು ಹಿಡಿದಿದ್ದಾರೆ. ಡಿಕೆ ಶಿವಕುಮಾರ್ಗೆ ಅಥವಾ ಡಿಕೆಶಿಗೆ ಸಿಎಂ ಗದ್ದುಗೆ ಮುಳ್ಳಿನ ಗದ್ದುಗೆ ಆಗುತ್ತೆ ಅನ್ನುವ ಪ್ರಶ್ನೆ ಚಾರ್ಜ್ ತಗೊಂಡ 2 ದಿನಗಳಲ್ಲೇ ಆರಂಭ ಆಗಿದೆ. ಪ್ರಬಲ ಖಾತೆಗಳಿಗೆ ಹಿರಿಯ ಸಚಿವರು ಪಟ್ಟು ಹಿಡಿದಿದ್ದಾರೆ. ಒಬ್ರು ರಾಜೀನಾಮೆ ಕೊಟ್ಟಿದ್ದಾರೆ, ಮತ್ತೊಬ್ರು ಚಾರ್ಜ್ ತಗೊಳ್ಳಲ್ಲ ಅಂತ ಇದ್ದಾರೆ. ಇನ್ನೂ ಉಳಿದವ್ರು ಏನ್ ಮಾಡ್ತಾರೋ ಗೊತ್ತಿಲ್ಲ. ಡಿಕೆ ಶಿವಕುಮಾರ್ ಹಾಗಾದ್ರೆ ಇದೆಲ್ಲವನ್ನ ಹೇಗೆ ಫೇಸ್ ಮಾಡ್ತಾರೆ ಸದ್ಯಕ್ಕಿರುವ ಪ್ರಶ್ನೆ. ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿ ಆಗಿರುವಂತದ್ದು ಕೇವಲ 3 ದಿನ ಮಾತ್ರ. 3 ದಿನದಲ್ಲೇ 100 ಸವಾಲುಗಳನ್ನು ಎದುರಿಸಬೇಕಾದ ಅನಿವಾರ್ಯತೆ ಮತ್ತು ಸಂದಿಗ್ಧ ಪರಿಸ್ಥಿತಿಗೆ ಡಿಕೆ ಶಿವಕುಮಾರ್ ಸಿಗಾಕೊಂಡಿದ್ದಾರೆ. ಅವರ ಕ್ಯಾಬಿನೆಟ್ ನಲ್ಲಿರುವಂತಹ 13 ಜನರ ಪೈಕಿ ಅದರಲ್ಲಿ ಆಲ್ರೆಡಿ 2 ಅಥವಾ 3 ಜನ ಮುನಿಸ್ಕೊಂಡಂಗೆ ಕಾಣಿಸ್ತಾ ಇದೆ. ಒಬ್ರು ರಾಜೀನಾಮೆ ಕೊಟ್ಟಿದ್ದಾರೆ, ಮತ್ತೊಬ್ರು ಚಾರ್ಜ್ ತಗೊಳ್ಳಲ್ಲ ಅಂತ ಇದ್ದಾರೆ. ಹಾಗಾದ್ರೆ ಡಿಕೆ ಶಿವಕುಮಾರ್ ಹೇಗೆ ಈ ಸವಾಲುಗಳನ್ನ ಎದುರಿಸ್ತಾರೆ? ಡಿಕೆ ಶಿವಕುಮಾರ್ಗೆ ಹೆಸರಿಗಷ್ಟೇ ಪವರ್ ಅನ್ನ ಕೊಟ್ಟು ಮೂಗ್ದಾರ ಹಾಕೊಂಡು ಎಳಿತಾ ಇದೆಯಾ ಹೈಕಮಾಂಡ್? ಇವೆಲ್ಲವೂ ಕೂಡ ಮುಂಚೆ ಚರ್ಚೆ ಆಗಿರ್ಲಿಲ್ವಾ? ರಾಮಲಿಂಗಾರೆಡ್ಡಿ ಅವರಿಗೆ ನಿಜಕ್ಕೂ ಅನ್ಯಾಯ ಆಯ್ತಾ? ನೋಡಿ, ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಬೇಕು ಅಂತ ರಾಮಲಿಂಗಾರೆಡ್ಡಿ ಅವರು ಪಟ್ಟು ಹಿಡಿದಿದ್ರು. ಮಂತ್ರಿಗಿರಿ ಸಿಕ್ಕಿದೆ, ಬಟ್ ಕೇಳಿದಂತಹ ಖಾತೆ ಸಿಕ್ಕಿಲ್ಲ. ಬೇಕಾಗಿರೋ ಖಾತೆ ಸಿಗ್ಲಿಲ್ಲ. ಪರಿಣಾಮ ರಾಜೀನಾಮೆಯನ್ನೇ ಕೊಟ್ಟುಬಿಟ್ರು. ರಾಜೀನಾಮೆಯನ್ನ ಸಲ್ಲಿಸಿ ತಮಿಳುನಾಡಿಗೆ ಹೊರಟಿದ್ದಾರೆ BTM ಲೇಔಟ್ MLA. ತಮಿಳುನಾಡಿಗೆ ಇದು ಬಹಳ ಕುತೂಹಲ ಕಾರಣವಾಗ್ತಾ ಇದೆ. ರಾಜೀನಾಮೆಯನ್ನ ಯಾರಿಗೆ ಕೊಡಬೇಕಾಗಿತ್ತು, ಬಟ್ ಇವ್ರು ಯಾರಿಗೆ ಕೊಟ್ರು? ಅಂಡ್ ಇದು ಸ್ಟ್ರಾಟಜಿಯಾ? ಹೆದರಿಸ್ತಾ ಇದ್ದಾರಾ? ಅಥವಾ ಡಿಕೆ ಶಿವಕುಮಾರ್ ನಿಜಕ್ಕೂ ಹೇಳಿದ್ದೊಂದು ಮಾಡಿದ್ದು ಇನ್ನೊಂದ? ಆ ತಕ್ಷಣಕ್ಕೆ ಏನ್ ಬೇಕಿತ್ತು? ಅವಾಗ ಒಂದು ಈ ರೀತಿಯ ಕೈ ಎತ್ಬಿಟ್ರ? ಅಥವಾ ಹೈಕಮಾಂಡ್ ನಿರ್ಧಾರ ಏನು? ಈಗ ಏನ್ ಮಾಡ್ತಾರೆ ರಾಮಲಿಂಗಾರೆಡ್ಡಿ ಅವರು? ಅವರ ಮನವೊಲಿಸುವ ಕೆಲಸಗಳು ಆಗುತ್ತಾ? ರಾಜೀನಾಮೆ ಕೊಟ್ಟಿದ್ದಾರೆ, ಅಂಗೀಕಾರ ಮತ್ತೊಂದು ಮಗದೊಂದು ಆ ನಂತರದ ಪ್ರಶ್ನೆ. ಬಟ್ ಇವರನ್ನ ಹೆಂಗ ಸಮಾಧಾನ ಮಾಡ್ತಾರೆ ನೋಡಿ. ಈ ಖಾತೆ, ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಇದೆಯಲ್ಲ, ಇದನ್ನೆಲ್ಲಾದ್ರೂ ಸಿಎಂ ಬಳಿಯೇ ಇಟ್ಕೊಂಡಿದ್ರೆ ಏನೋ ಒಂದು ಚಾನ್ಸ್ ಇತ್ತು. ಬಟ್ ಆಲ್ರೆಡಿ ಬೇರೆಯವ್ರಿಗೆ ಕೊಟ್ಟಿದಾರಲ್ಲ, ಈಗ ಅವ್ರ ಹತ್ರ ಇಸ್ಕೊಂಡು ಕೊಡೋದಿದೆಯಲ್ಲ, ಅದು ಸಾಧ್ಯನಾ? ಮತ್ತೆ ಹೆಂಗ್ ಸಮಾಧಾನ ಮಾಡ್ತಾರೆ? ಆಮೇಲೆ ಇನ್ನೊಂದು, ಈಗ ಚರ್ಚೆಗಳು ಹೆಂಗಾರ ಹಬ್ಬ ಆಗ್ತಾ ಇದೆ ಅಂದ್ರೆ, ಕೆಲಸ ಮಾಡೋರಿಗೆ ಯಾವ ಖಾತೆ ಆದ್ರೇನ್ರಿ, ಯಾವ ಖಾತೆ ಆದ್ರೇನು, ಕೆಲಸ ಮಾಡ್ಕೊಂಡು ಹೋಗ್ಬೇಕಪ್ಪ ಅಂತ ಇರಬಹುದು. ಬಟ್ ರಾಜಕೀಯದಲ್ಲಿ ಹಂಗಾಗಲ್ಲ ಅಲ್ವಾ? ಸರಿ, ಏನ್ ಹೇಳಿದ್ರು ಈ ರಾಜೀನಾಮೆ ಪ್ರಹಸನದ ಸಂದರ್ಭದಲ್ಲಿ ರಾಮಲಿಂಗಾರೆಡ್ಡಿ ಅವರು? ಕೇಳ್ತಾ ಹೋಗೋಣ ಬನ್ನಿ. ಮುಖ್ಯಮಂತ್ರಿಗಳು ಮಾತಾಡಬೇಕಂತ ಬನ್ನಿ ಅಂದ್ರು. ಕನ್ನಿಂಗ್ಯಾಮ್ ರೋಡ್ಗೆ ಹೋದೆ. ಅಲ್ಲಿ ಮೇಲ್ಗಡೆ ಯಾರೋ ಇದ್ರು, ಸೆಲ್ಲರಲ್ಲೇ ಪಾರ್ಕಿಂಗ್ ಅಲ್ಲಿ ನಾನು ಸುರೇಶ್ ಮಾತಾಡಿದ್ವಿ. ಏನು ಕರೆದಿದ್ದೇನು ಅಂತ ಕೇಳಿದೆ. ಅದಕ್ಕೆ ನಿಮ್ಗೆ ಬೆಂಗಳೂರು ಪೋರ್ಟ್ಫೋಲಿಯೋ ಕೊಡ್ತೀನಿ ಅಂತ ಹೇಳಿದ್ರು. ಅಷ್ಟೇ ತಾನೇ ಫೋನಲ್ಲಿ ಹೇಳಿದ್ರೆ ಸಾಕಾಗಿತ್ತು, ಇದಕ್ಕೆ ಯಾಕೆ ಕರೆದ್ರಿ ಅಂತ ಹೇಳಿ ನಾನು ಸಿದ್ದರಾಮಯ್ಯ ಭೇಟಿನೂ ಮಾಡಲಿಲ್ಲ. ಅವರು ಬೆಂಗಳೂರು ಪೋರ್ಟ್ಫೋಲಿಯೋ ಕೊಡ್ತೀನಿ ಅಂತ ನಾನು ಬಂದ್ಬಿಟ್ಟೆ. ನಾನೇನು ಕೇಳಿರಲಿಲ್ಲ ಪೋರ್ಟ್ಫೋಲಿಯೋ ಕೊಡಿ ಅಂತ. ನಾನು ಸಿದ್ದರಾಮಯ್ಯನವ್ರನ್ನೂ ಕೇಳಿಲ್ಲ.
ಅವರೇ ವಾಲಂಟಿಯರ್ ಆಗಿ ಕೊಡ್ತೀನಿ ಅಂತ ಹೇಳಿದ್ರು. ಆಮೇಲೆ 25ಕ್ಕೆ ಅನೌನ್ಸ್ ಆಯಿತು ಪೋರ್ಟ್ಫೋಲಿಯೋ. ನಾನೇ ಮತ್ತೆ ಟ್ರಾನ್ಸ್ಪೋರ್ಟ್ಗೆ ಹಾಕ್ಬಿಟ್ಟಿದ್ರು. ಆಮೇಲೆ ನಾನು ಫೋನ್ ಮಾಡಿದೆ, ಸುರೇಶ್ಗೆ ಫೋನ್ ಮಾಡಿದೆ. ಅವರಿಬ್ಬರು ಜೊತೆಲೆ ಕಾರಲ್ಲಿ ಹೋಗ್ತಾ ಇದ್ರು. ಯಾಕೆ ಈಗ ಆಯಿತು ಅಂತ ಹೇಳಿದೆ. ಇದು ಬೇರೆ ಬೇರೆ ಕಾರಣಗಳಿಂದ ಇದು ಬದಲಾವಣೆ ಆಗೋಯ್ತು ಅಂತ ಹೇಳಿದ್ರು. ಆಮೇಲೆ ನಾನು 25ನೇ ತಾರೀಕು ಮಾತಾಡಿದ್ಮೇಲೆ ನಾನೇನು ಕೇಳಿರಲಿಲ್ಲ, ಯಾರು ಇಂಥ ಇಲಾಖೆ ಬೇಕು ಅಂತ ನಾನು ಕೇಳಿರಲಿಲ್ಲ. ಅವರೇ ಕರೆದು ಕೊಡ್ತೀನಿ ಅಂತ ಹೇಳಿದ್ರು. ಆಮೇಲೆ ನನ್ನ ಬೇಡ, ನಾನು ಮಂತ್ರಿಮಂಡಲದಲ್ಲಿ ಇರೋದಿಲ್ಲ ಅಂತ ನಾನು ಹೇಳಿದೆ. ರಾಮಲಿಂಗಾರೆಡ್ಡಿ ಬೆನ್ನಲ್ಲಕ್ಕೆ ಮುನಿಯಪ್ಪ ಅವರು ಕೂಡ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಹಿರಿಯಕ್ಕನ ಚಾಳಿ ಮನೆ ಮಂದಿಗೆಲ್ಲ ಅನ್ಕೊಂಡು ಇವ್ರು ಆರಂಭ ಮಾಡಿದ್ದು ಉಳ್ದವ್ರು ಮುಂದುವರಿಸ್ಕೊಂಡು ಹೋಗ್ತಾರ, ಈ ಪ್ರಶ್ನೆ ಕೂಡ ಇದೆ. ರಾಮಲಿಂಗಾರೆಡ್ಡಿ ಬೆನ್ನಲ್ಲೇ ಮುನಿಯಪ್ಪ ಕೂಡ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಆಹಾರ ಖಾತೆ ಕೊಟ್ಟಿದ್ದಕ್ಕೆ ಮುನಿಸ್ಕೊಂಡಿದ್ದಾರೆ ಮುನಿಯಪ್ಪ ಅವರು. ರಾಜೀನಾಮೆ ಸಲ್ಲಿಸೋಕೆ ಹಿರಿಯ ಸಚಿವರಿಗೂ ಅಂದ್ರೆ ಇವರು ಕೂಡ ಚಿಂತನೆ ನಡೆಸ್ತಾ ಇದ್ದಾರಂತೆ. ನಾನು ಸಚಿವನಾಗಿ ಚಾರ್ಜ್ ತಗೊಳ್ಳಲ್ಲ ಅಂತ ಹೇಳ್ತಾ ಇದ್ದಾರೆ. ಖಾತೆ ಹಂಚಿಕೆ ಬೆನ್ನಲ್ಲೇ ಕಾಂಗ್ರೆಸ್ಗೆ ಮುನಿಯಪ್ಪ ಬಿಗ್ ಶಾಕ್ ಕೊಟ್ಟಿದ್ದಾರೆ. ಹಂಗ ನೋಡಿದ್ರೆ ಯಾರಪ್ಪ ಹಿಂದೆ ಹ್ಯಾಂಡಲ್ ಮಾಡ್ತಾ ಇದ್ದಿದ್ದು, ಯಾಕೆ ಮಾಡ್ತಾ ಇದ್ರಿ ಹಾಗಾದ್ರೆ? ಅಂಡ್ ಹೈಕಮಾಂಡ್ ನಿಂದು ಯಾವ ಪ್ರಮಾಣದ ಎಡವಟ್ಟು ಇಲ್ಲಿ ಕಾಣಿಸ್ತಾ ಇದೆ. ಇವ್ರು ಯಾರ ಹತ್ರನೂ ಇದ್ರ ಬಗ್ಗೆ ಚರ್ಚೆ ಮಾಡದೆ ಸುಮ್ಮನೆ ಮಂತ್ರಿಗಿರಿಯನ್ನ ಕೊಟ್ಟುಬಿಟ್ರ? ನಾಟ್ ಫೇರ್ ಅಲ್ವಾ? ಹಂಗಾದ್ರೆ ಈಗ ಎಂತ ಮುಖಭಂಗ, ಸೆಟ್ ಬ್ಯಾಕ್ ಇದು ಕಾಂಗ್ರೆಸ್ಗೆ, ಅದ್ರಲ್ಲೂ DK ಶಿವಕುಮಾರ್ಗೆ ಅತಿ ದೊಡ್ಡ ಮುಖಭಂಗ. ಹೇಗೆ ಹ್ಯಾಂಡಲ್ ಮಾಡ್ತಾರೆ? ಸೀನಿಯಾರಿಟಿ ಮೇಂಟೈನ್ ಆಗಿಲ್ಲ. ರಾಮಲಿಂಗಾರೆಡ್ಡಿ 8 ಸಾರಿ, ನಾನು 8 ಸಾರಿ ಗೆದ್ದಿದ್ದೆ. ಈ ರೀತಿ 8, 7, 5, 6 ಎಲ್ಲ ಗೆದ್ದಿದೆ. ಅದನ್ನ ಸಮತೋಲನವಾಗಿ ನೋಡ್ಬೇಕಾಗಿತ್ತು. ನಾನು ಅಖಿಲ ಭಾರತ ಕಾಂಗ್ರೆಸ್ ಅಧ್ಯಕ್ಷರಿಗೆ ಮನವಿ ಮಾಡ್ತಿದ್ದೀನಿ, ತಾಯಿ ಸ್ಥಾನದಲ್ಲಿದ್ದೀರಿ, ಎಲ್ಲ ಮಕ್ಕಳನ್ನು ಒಂದೇ ತರ ನೋಡ್ಬೇಕು ಮತ್ತು ಸೀನಿಯಾರಿಟಿ ಮೇಂಟೈನ್ ಆಗ್ಬೇಕು. ಇವು ಮಾಡೋದ್ರಿಂದ ಮುಂದೆ 2028ಕ್ಕೆ ಕಾಂಗ್ರೆಸ್ ಬರೋಕೆ ದಾರಿ ಆಗ್ತದೆ ಅಂತ ಹೇಳಿ ಅವ್ರಿಗೆ ಮನವಿ ಮಾಡ್ತೀನಿ. ಮತ್ತು ಏನು ಇವತ್ತು ಖಾತೆ ಕೊಟ್ಟಿದ್ದಾರೆ ಅದನ್ನ ಬದಲಾವಣೆ ಮಾಡಿ ಜನಸೇವೆ ಮಾಡುವಂಥದ್ರನ್ನ, ಅನುಕೂಲ ಆಗುವಂಥದ್ರನ್ನ ಕೊಡ್ಬೇಕು ಅಂತ ನಾನು ಮನವಿ ಮಾಡ್ತೀನಿ. ರಾಹುಲ್ ಗಾಂಧಿ ಅವ್ರಿಗೆ ಹೇಳ್ತೀನಿ, ಸೋನಿಯಾ ಗಾಂಧಿ ಅವ್ರಿಗೆ. ಈಗಾಗಲೇ ರಾಹುಲ್ ಗಾಂಧಿ ಅವರಿಗೆ ಮೊನ್ನೆ ಬಂದಿದ್ದಾಗ ನಾನು ಮನವಿ ಮಾಡಿದ್ದೀನಿ, ಸಮಾಜ ಕಲ್ಯಾಣ ಸೇವೆ ಮಾಡು, ಬಡಬಗ್ಗರು, ವ್ಯವಸಾಯ ಸೇವೆ ಮಾಡು, ಇರಿಗೇಷನ್ ರೈತರಿಗೆ ಸೇವೆ ಮಾಡು, ಇಂಥವು ಆಗ್ಬೇಕು. ಅದರಿಂದ ನಾನು ಈಗಾಗಲೇ 3 ವರ್ಷ ಅದನ್ನ ನಿಭಾಯಿಸಿದ್ದೆ. ಅದನ್ನ ಈ ಏನು ಯಾವ್ಯಾವ್ದು ಪ್ರೋಟೋಕಾಲ್ ನಲ್ಲಿ ಸೀನಿಯಾರಿಟಿ ಕೊಡ್ಬೇಕನ್ನೋದನ್ನ ಅದನ್ನ ಕರೆಕ್ಟ್ ಆಗಿ ನೋಡ್ಕೊಂಡು ಮಾಡಬೇಕು ಅಂತೇಳಿ ಮನವಿ ಮಾಡಿದ್ದೀನಿ. ಮತ್ತೆ ಈಗೂ ಕೂಡ ಅವ್ರಿಗೆ ಹೇಳ್ತೀನಿ, ಈ ಕೆಲಸ ಮಾಡೋದ್ರಿಂದ ಮುಂದೆ 2028ಕ್ಕೆ ಮತ್ತೆ ಸರ್ಕಾರ ಬರೋಕ್ಕೆ ದಾರಿ ಆಗ್ತದೆ. ಗೊಂದಲವಾಗಬಾರದು. ಈಗಾಗಲೇ ಮನವಿ ಮಾಡಿದ್ದೀನಿ, ಸರಿ ಮಾಡ್ತಾರೆ ಅಂತ ಭಾವಿಸಿದ್ದೀನಿ. ಹೈಕಮಾಂಡ್ ತಲೆ ಕೆಡಿಸ್ಕೊಬಿಟ್ಟಿದೆ, ಕಸರತ್ತು ಮಾಡಕ್ ಪ್ರಯತ್ನ ಪಡ್ತಾ ಇದೆ. ಈ ಅಸಮಾಧಾನಗಳನ್ನ ಹೆಂಗ್ ಶಮನ ಮಾಡೋದು ಅಂತ ಖಾಸಗಿ ಹೋಟೆಲ್ನಲ್ಲಿ ಮುನಿಯಪ್ಪ ಜೊತೆ ರಾಹುಲ್ ಸಭೆ. ಖಾತೆ ವಿಚಾರದಲ್ಲಿ ಅಸಮಾಧಾನವನ್ನ ಮುನಿಯಪ್ಪ ವ್ಯಕ್ತಪಡಿಸಿದ್ದಾರೆ. ರಾಹುಲ್ ಮತ್ತು ಮುನಿಯಪ್ಪ ಸುಮಾರು 10 ನಿಮಿಷ ಮಾತುಕತೆಯನ್ನ ನಡೆಸಿದಾರಂತೆ. ಇದೇ ನನಗೆ ಸ್ವಲ್ಪ ಸರ್ಪ್ರೈಸ್ ಅನ್ಸಿದ್ದು. ಅಂದ್ರೆ ಪರವಾಗಿಲ್ಲ, ಇದಕ್ಕೂ ಕೂಡ ಎಂಟರ್ಟೈನ್ ಮಾಡ್ತಾ ಇದಾರಲ್ಲ. ಅವ್ರು ಬಂದಿದ್ದು ಬೇರೆ ಕಾರಣಕ್ಕೆ ಬಿಡಿ, ಬಂದಿದ್ದು ಬೇರೆ ಕಾರಣಕ್ಕೆ. ಬಟ್ ಈ ಸಂದರ್ಭದಲ್ಲೇ ಹಿಂಗಾಗಿರೋದ್ರಿಂದ ಇವೆಲ್ಲವೂ ಅಟೆನ್ಷನ್ ಗ್ರಾಬ್ ಮಾಡ್ತಾ ಇದಾರ ರಾಮಲಿಂಗಾರೆಡ್ಡಿ ಅವರು ಅಂತ ಬೆಳಗ್ಗೆಯಿಂದ ಪ್ರಶ್ನೆ ಅಥವಾ ಚರ್ಚೆಗಳು ನಡೀತಾ ಇತ್ತು. ಇದರ ನಡುವೆ ಮುನಿಯಪ್ಪ ಅವ್ರ ಜೊತೆಗೆ ಮಾತಾಡಿದ್ದಾರೆ. ಇದೇ ವಿಚಾರ ಚರ್ಚೆ ಆಯ್ತಾ? ಏನಾದ್ರೂ ಅವ್ರಿಗೆ ಸರಿ ಆಯ್ತು ಬಿಡಿ ಬದಲಾವಣೆ ಮಾಡ್ಕೊಡ್ತೀವಿ ಅಂತ ಹೇಳಿದ್ರ? ನೋಡಿ, ಇವರೆಲ್ಲರೂ ಕೂಡ ಸೀನಿಯರ್ಸ್ ಇದ್ದಾರೆ, ಅನುಮಾನವೇ ಇಲ್ಲ. ಇವರಾಗಿರ್ಬೋದು, ರಾಮಲಿಂಗಾರೆಡ್ಡಿ ಅವರಾಗಿರ್ಬೋದು. ನಮ್ಮ ಅನುಭವಕ್ಕೆ ತಕ್ಕಂಗೆ ಖಾತೆಗಳನ್ನ ಕೊಡ್ತಾ ಇಲ್ಲ ಇವರು ಅಂತ, ನಮ್ಮ ಅನುಭವವನ್ನ ಬಳಸ್ಕೊತಾ ಇಲ್ಲ ಅಂತ ಇವರ ಆರೋಪ. ಸಚಿವರ ಅಸಮಾಧಾನ ಸರ್ಕಾರಕ್ಕೆ ಇದು ಎಚ್ಚರಿಕೆಯ ಗಂಟೆನಾ? ಸಹಜವಾಗಿ ಕಾಡೋ ಪ್ರಶ್ನೆ ಅಲ್ವಾ. ಸರ್ಕಾರಕ್ಕೆ ಇದು ಎಚ್ಚರಿಕೆಯ ಗಂಟೆ ಅಂತ HK ಪಾಟೀಲ್ ಹೇಳ್ತಾ ಇದ್ದಾರೆ. ರಾಮಲಿಂಗಾರೆಡ್ಡಿ ರಾಜೀನಾಮೆ ವಿಚಾರದಲ್ಲಿ HK ಪಾಟೀಲ್ ಕೊಟ್ಟಿರುವಂತಹ ಪ್ರತಿಕ್ರಿಯೆ ಇದು. ಡೇಂಜರ್ ಅಲರಾಮ್ ಅಂತ. ಹೌದಾ? ಹಾಗಾದ್ರೆ ಇದನ್ನ ಆಫ್ ಮಾಡೋ ಕೆಲಸ ಹೆಂಗ್ ಮಾಡ್ತಾರೆ, ಯಾರು ಮಾಡ್ತಾರೆ? ಇದು ಪ್ರಶ್ನೆ. ಯಾರದ್ದೋ ಎಡವಟ್ಟು ಅಥವಾ ಯಾರದ್ದೋ ನಿರ್ಧಾರ. ಇಲ್ಲಿ ತನಕ ತಪಸ್ಸು ಮಾಡಿ ಆ ಸ್ಥಾನವನ್ನ ಗಿಟ್ಟಿಸಿಕೊಂಡಿರುವ DK ಶಿವಕುಮಾರ್ ಅನುಭವಿಸಬೇಕಾಗಿ ಬರುತ್ತಾ?
ಮಾನ್ಯ ರಾಮಲಿಂಗ ರೆಡ್ಡಿ ಅವರಿಗೆ ಫೋನ್ ಮುಖಾಂತರ ನಾನು ಸಂಪರ್ಕ ಮಾಡಿ ನಮ್ಮ ಹಿರಿಯ ಸ್ನೇಹಿತರವರು ಆ ಹಿರಿಯ ಸ್ನೇಹಿತರನ್ನ ಸಮಾಧಾನ ಪಡಿಸೋದಕ್ಕೆ ಪ್ರಯತ್ನ ಪಟ್ಟೆ. ಅವ್ರಿಗೆ ಅವ್ರದ್ದೇ ಆಗಿರ್ತಕ್ಕಂಥ ವಿಷಯಗಳನ್ನು ವಿವರಗಳನ್ನು ಹೇಳ್ತಾ ಇದ್ರು. ನಾನು ಮತ್ತೊಮ್ಮೆ ಅವರಲ್ಲಿ ಮರು ಪ್ರಾರ್ಥನೆ ಮಾಡ್ತೀನಿ, ತಮ್ಮ ನಿರ್ಣಯವನ್ನು ಪುನರ್ ಪರಿಶೀಲಿಸಿ. ನಾನು ತಮ್ಮ ಮಾಧ್ಯಮದ ಮೂಲಕ ನೋಡಿದೆ, ಮಾನ್ಯ ರಾಮಲಿಂಗ ರೆಡ್ಡಿ ಅವರಿಗೆ ಫೋನ್ ಮುಖಾಂತರ ನಾನು ಓಕೆ, ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಈ ರಾಜೀನಾಮೆ ಪ್ರಹಸನಕ್ಕೆ. ರಾಮಲಿಂಗಾರೆಡ್ಡಿ ಅವರಿಗೆ ಮಾತು ಕೊಟ್ಟಿದ್ದ ನಿಜ ಅಂತ ಒಪ್ಕೋತಾ ಇದ್ದಾರೆ, ಮಾತಾಡಿದ್ ನಿಜ. ಬಟ್ ಹೈಕಮಾಂಡ್ ಏನ್ ಹೇಳ್ತೋ ಅದನ್ನ ನಾವು ಕೇಳಿದೀವಿ. ಇಲ್ಲಿ ಹೈಕಮಾಂಡ್ ತೀರ್ಮಾನದಂತೆ ಖಾತೆ ಹಂಚಿದೀವಿ, ಶೀಘ್ರವೇ ಅವರನ್ನ ಭೇಟಿ ಮಾಡಿ ಮಾತುಕತೆ ಆಡುವ ಕೆಲಸವನ್ನು ಮಾಡ್ತೀನಿ ಅಂತ ಸಿಎಂ ಹೇಳ್ತಾ ಇದ್ದಾರೆ. ಮುನಿಯಪ್ಪ ಅವರದ್ದು ಎಲ್ಲದೂ ಸರಿಯಾಗಿದೆ, ಮುನಿಯಪ್ಪ ಅವ್ರದ್ದು ಎಲ್ಲ ಸರಿ ಇದೆ, ಯಾವ ಖಾತೆ ಕೊಟ್ಟರು ಮಾಡ್ತೀನಿ ಅಂತಿದ್ದಾರೆ. ಬಟ್ ರಾಮಲಿಂಗಾರೆಡ್ಡಿ ಅವ್ರನ್ನ ಖುದ್ದಾಗಿ ಮೀಟ್ ಮಾಡಿ ಮಾತಾಡ್ತೀನಿ ಅಂತ, ಎಲ್ಲವೂ ಬಗೆಹರಿದಿದೆ ಅಂತ ಸಿಎಂ ಡಿಕೆಶಿ ಹೇಳಿದ್ದಾರೆ. ಟ್ರಬಲ್ ಶೂಟರ್ ಅಂತೆಲ್ಲ ಹೆಸರುವಾಸಿ, ಯಾರ್ಯಾರ್ದೋ ಸರ್ಕಾರದ್ದು ಯಾವ್ಯಾವ್ದೋ ರಾಜ್ಯದ ನಾಯಕರುಗಳನ್ನ ಹ್ಯಾಂಡಲ್ ಮಾಡ್ತಾರೆ. ಇವರು ನಮ್ಮವ್ರದ್ದು ಹ್ಯಾಂಡಲ್ ಮಾಡ್ಕೊಳ್ಳಿಲ್ಲ ಅಂದ್ರೆ ದೊಡ್ಡ ಸೆಟ್ ಬ್ಯಾಕ್ ಆಗುತ್ತಲ್ವಾ. ಆಮೇಲೆ ಒಪ್ಕೊಂಡಿದ್ದಾರೆ, ಹೌದು ನಾವು ಹೋಗಿ ಮಾತಾಡಿದ್ ನಿಜ, ಮಾತನ್ನು ಕೊಟ್ಟಿದ್ದು ನಿಜ, ಬಟ್ ನನ್ನ ಕೈಯಲ್ಲಿ ಇರ್ಲಿಲ್ಲ ಅನ್ನೋ ರೀತಿಯಲ್ಲಿ ಅದು ಇಂಡೈರೆಕ್ಟ್ ಆಗಿ ಏನು ಹೈಕಮಾಂಡ್ ಏನ್ ಹೇಳ್ತಾ ಅದನ್ನು ಕೇಳಿದೀವಿ ಅಂದಿದ್ದಾರೆ. ಮಿಸ್ ಮಾಡಿ ಟ್ರಾನ್ಸ್ಪೋರ್ಟ್ ಕೊಟ್ಟಾಗ ಸುಧಾಕರ್ ಹತ್ರ ಮುಜರಾಯಿತು ಇದು ಕೊಟ್ಟಿದ್ದು ನಿಜ. ಅದು ಹೈಕಮಾಂಡ್ ಅವರು ಒಂದು ತೀರ್ಮಾನವನ್ನ ಮಾಡಿದ್ದಾರೆ. ಸೊ ಅದಕ್ಕೆ ಕೃಷ್ಣ ಬೈರೇಗೌಡರಿಗೆ ಅದನ್ನ ಬೆಂಗಳೂರು ನಗರವನ್ನ ಕೊಟ್ಟಿದ್ದಾರೆ. ಎಲ್ಲ ಮುನಿಯಪ್ಪನವರು ಅಸಮಾಧಾನ ಹೇಳಿದ್ದಾಯ್ತು, ಒಪ್ಸಿದ್ದಾಯ್ತು, ರಾಹುಲ್ ಗಾಂಧಿ ಅವರು ಅವ್ರಿಗೆ ಹೇಳಿದ್ದಾಯ್ತು, ನಾನು ಮಾತಾಡಿದ್ದಾಯ್ತು. ಮುನಿಯಪ್ಪನವರು ಖುಷಿಯಾಗಿ ಸಂತೋಷದಿಂದ ನೀವೇನು ಕೊಟ್ಟರು ನಾವು ಸ್ವೀಕಾರ ಮಾಡ್ತೀವಿ ಅಂತ ಹೇಳಿ ಅವರು ನಾನು ಪಕ್ಷಕ್ಕೆ ದುಡಿತೀನಿ ಅಂತ ಹೇಳುವಾಗಾಯ್ತು. ಎಲ್ಲ ಮುನಿಯಪ್ಪನವರು ಅಸಮಾಧಾನ ಹೇಳಿದ್ದಾಯ್ತು, ಒಪ್ಸಿದ್ದಾಯ್ತು, ರಾಹುಲ್ ಗಾಂಧಿ ಅವರು ಅವ್ರಿಗೆ ಹೇಳಿದ್ದಾಯ್ತು, ನಾನು ಮಾತಾಡಿದ್ದಾಯ್ತು. ಮುನಿಯಪ್ಪನವರು ಖುಷಿಯಾಗಿ ಸಂತೋಷದಿಂದ ನೀವೇನು ಕೊಟ್ಟರು ನಾವು ಸ್ವೀಕಾರ ಮಾಡ್ತೀವಿ ಅಂತ ಹೇಳಿ ಅವರು ನಾನು ಓಕೆ, ಈ ಬೆಳವಣಿಗೆಗಳ ಬಗ್ಗೆ ಮತ್ತಷ್ಟು ವಿವರಣೆಯನ್ನ ಕೊಡೋದಕ್ಕೆ ನನ್ನ ಜೊತೆ ಹಿರಿಯ ಪತ್ರಕರ್ತರು ಹೇಮಂತ್ ಶರ್ಮಾ ಅವರು ಜಾಯ್ನ್ ಆಗ್ತಾ ಇದ್ದಾರೆ. ವೆಲ್ಕಮ್ ಮಾಡ್ಕೊಳ್ಳೋಣ ಸರ್. ನಮಸ್ತೆ, ನನ್ನ ಧ್ವನಿ ನಿಮಗೆ ಕೇಳಿಸ್ತಾ ಇದೆ ಅನ್ಕೊಳ್ತೀನಿ. ಹೇಮಂತ್ ಶರ್ಮಾ ಅವರೇ, ಇದು ಸರ್ಕಾರದ ಪಾಲಿಗೆ ಯಾವ ಪ್ರಮಾಣದ ಸೆಟ್ ಬ್ಯಾಕ್ ಆಗುತ್ತೆ ಅನ್ಕೊಳ್ತೀರಿ ನೀವು? ಅಂಡ್ ನಿಭಾಯಿಸಕ್ಕಾಗುತ್ತೆ ಡಿ ಕೆ ಶಿವಕುಮಾರ್ಗೆ ರಾಮಲಿಂಗಾರೆಡ್ಡಿ ಅವ್ರನ್ನ? ನೋಡಿ ವಿದ್ಯಾ ಅವರೇ, ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ? ಎಸ್ ಎಸ್, ಪ್ಲೀಸ್ ಗೋ ಹೆಡ್ ಸರ್. ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ ಸರ್? ಕೇಳಿಸ್ತಾ ಇದೆ, ಮಾತಾಡಿ. ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ಸಮಸ್ಯೆಗೆ ರಾಮಬಾಣ ಹೈಕಮಾಂಡ್. ಯಾರು ಏನೇ ಅಸಮಾಧಾನ ಮಾಡ್ಕೊಂಡ್ರು ಕೂಡ, ಯಾರು ಏನೇ ಬೇಜಾರು ಮಾಡ್ಕೊಂಡ್ರು ಕೂಡ, ಅಲ್ಟಿಮೇಟ್ಲಿ ಹೈಕಮಾಂಡ್ ಅವ್ರು ಏನು ಹೇಳ್ತಾರೆ ಅದೇ ಅಲ್ಟಿಮೇಟ್ ಆಗಿ ನಿಲ್ಲೋದು. ಇವಾಗ ಡಿ ಕೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ನಾವು ಮುನಿಯಪ್ಪ ಹತ್ರ ಮಾತಾಡಿದ್ದೀವಿ, ರಾಹುಲ್ ಗಾಂಧಿ ಮುನಿಯಪ್ಪ ಹತ್ರ ಮಾತಾಡಿದ್ದಾರೆ, ಅವರು ಸಂತೋಷವಾಗಿದ್ದಾರೆ, ಯಾವ್ದು ಕೊಟ್ಟರು ತಗೋತೀನಿ ಅಂತ ಹೇಳಿದ್ದಾರೆ. ಹಾಗಾಗಿ ಹೈಕಮಾಂಡೇ ರಾಮಬಾಣ. ಈ ಕಾಂಗ್ರೆಸ್ ಪಕ್ಷದ ಎಲ್ಲ ಸಮಸ್ಯೆಗೂ ಹೈಕಮಾಂಡ್ ರಾಮಬಾಣ. ಇದು ಒಂದು ವಿಚಾರ. ಎರಡನೇ ವಿಚಾರ, ರಾಮಲಿಂಗಾರೆಡ್ಡಿ ಅವ್ರನ್ನೂ ಕೂಡ ನಾವು ಮನವೊಲಿಸ್ತೀವಿ ಅಂತ ಹೇಳಿದ್ದಾರೆ. ಅವರು ಹಿರಿಯ ಸಚಿವರಿದ್ದಾರೆ, ಮುನಿಯಪ್ಪನವರು ಹಿರಿಯರಿದ್ದಾರೆ. ಹಾಗಾಗಿ ಕಾಂಗ್ರೆಸ್ ಪಕ್ಷದ ಒಂದು ಇತಿಹಾಸ ಇದೆ. ಅವರಿಗೆ ಜ್ಞಾನ ಮತ್ತು ಅನುಭವ ಎರಡು ತುಂಬ ಅಗಾಧವಾಗಿದೆ ಕಾಂಗ್ರೆಸ್ ಪಕ್ಷಕ್ಕೆ. ಅವರು ಈ ಥರ ಸಮಸ್ಯೆಗಳನ್ನ ಸಾಕಷ್ಟು ಹ್ಯಾಂಡಲ್ ಮಾಡಿದ್ದಾರೆ. ಹ್ಯಾಂಡಲ್ ಮಾಡೋದಕ್ಕೆ ಅವ್ರಿಗೆ ಶಕ್ತಿ ಇದೆ. ಹ್ಯಾವಿಂಗ್ ಸೆಡ್ ದ್ಯಾಟ್, ಆಲ್ ಸೆಡ್ ಆ್ಯಂಡ್ ಡನ್, ಒಂದು ಇಂಗ್ಲೀಷಲ್ಲಿ ಒಂದು ಸೇಯಿಂಗ್ ಇದೆ, ವೆಲ್ ಬಿಗನ್ ಈಸ್ ಹಾಫ್ ಡನ್ ಅಂತ. ಅಂದ್ರೆ ಒಳ್ಳೆ ಆರಂಭ ಆದರೆ ಅರ್ಧ ಕೆಲಸ ಮುಗಿದಂಗೆ. ಆದರೆ ಈ ಯಾಕೋ 3 ದಿನದಿಂದ ನೋಡಿದ್ರೆ ಇಟ್ ಈಸ್ ನಾಟ್ ಎ ವೆಲ್ ಬಿಗನ್ ಅಂತ ಅನ್ಸುತ್ತೆ. ಅಲ್ಟಿಮೇಟ್ಲಿ ಮುಖ್ಯಮಂತ್ರಿಗಳು ಮತ್ತು ಹೈಕಮಾಂಡ್ ಅವರು ಈ ಒಂದು ಸಮಸ್ಯೆಗಳನ್ನ, ಯಾವುದೇ ರೀತಿಯ ಸಮಸ್ಯೆ ಉದ್ಭವ ಆದರೂ ಕೂಡ ಹ್ಯಾಂಡಲ್ ಮಾಡೋದಕ್ಕೆ ಕ್ಷಮತೆ ಇದೆ, ಅವ್ರು ಹ್ಯಾಂಡಲ್ ಮಾಡ್ತಾರೆ. ಇದು ಟೀಚಿಂಗ್ ಪ್ರಾಬ್ಲಮ್ ಅಂತಾರೆ, ಟೀಚಿಂಗ್ ಪ್ರಾಬ್ಲಮ್ ಅಂತ ಹೇಳ್ತಾರೆ ಇಂಗ್ಲಿಷಲ್ಲಿ. ಅದೊಂದು ಇರ್ಬೋದು, ಅದೊಂದು ಆ ರೀತಿಯ ಸಮಸ್ಯೆ ಇರ್ಬೋದು ಶುರುವಲ್ಲಿ. ಆದರೆ ಆಮೇಲೆ
ಅದನ್ನ ಮ್ಯಾನೇಜ್ ಮಾಡುವಂತ ಕ್ಷಮತೆ ಕಾಂಗ್ರೆಸ್ ಪಾರ್ಟಿಲಿ ಇದೆ, ಅವ್ರು ಮಾಡ್ತಾರೆ. ಸರ್, ಈಗ ಆದ್ರೆ ಒಂದು ಪ್ರಶ್ನೆ, ಇದು ಆಗಬಾರ್ದಾಗಿತ್ತು. ಸರ್. ಅಂದ್ರೆ ಹೇಳಿ. ರಾಮಲಿಂಗಾರೆಡ್ಡಿ ಅವರು ಪ್ರಬುದ್ಧತೆಯನ್ನ ತೋರಿಸಬಹುದಿತ್ತು, ಸ್ವಲ್ಪ ಸಮಯ ಕೊಡ್ಬೋದಿತ್ತು. ಏನ್ ಏಕಾಏಕಿ ಹಿಂಗ್ ಬಂದ್ ಮಾಡ್ಬಿಟ್ರೆ, ಸೀನಿಯರ್ಸ್ ಲೀಡರ್ಗಳೇ ಹಿಂಗ್ ಮಾಡ್ಬಿಟ್ರೆ, ಹಿರಿಯಕ್ಕನ್ ಚಾಲಿ ಮನೆ ಮಂದಿಗೆಲ್ಲ ಅಂತ ಉಳ್ದವ್ರು ಅದನ್ನ ಮುಂದುವರ್ಸ್ಕೊಂಡು ಹೋದ್ರೆ ಹೆಂಗೆ? ಆರಂಭದಲ್ಲೇ ಹಿಂಗೆ ಇನ್ 20 ಜನ ಬಾಕಿ ಇದ್ರಲ್ಲ, ಅವ್ರು ಇನ್ನೇನೇನ್ ಮಾಡ್ಬೋದು ಅಂತ ಕೇಳ್ತಾರೆ. ನೋಡಿ, ನನಗೆ ಮಂತ್ರಿ ಮಾಡಿದಾಗ ನನಗೆ ನೀವೇನ್ ಮಾತು ಕೊಟ್ಟಿದ್ರಿ? ಬೆಂಗಳೂರು ಅಭಿವೃದ್ಧಿನ ಖಾತೆ ಕೊಡ್ತೀವಿ ಅಂತ ಹೇಳಿದ್ರಿ. ಯಾಕೆ ಕೊಡ್ಲಿಲ್ಲ ಈಗ? ಇವಾಗ ಹೇಳ್ಬೋದು ಹೈಕಮಾಂಡ್ ಅವ್ರದ್ದು ತೀರ್ಮಾನ ಮಾಡಿದ್ದಾರೆ, ಬೇರೆ ಏನೋ ವ್ಯತ್ಯಾಸ ಆಗಿದೆ, ಅದು ಇನ್ನೊಂದು ಪ್ರೆಷರ್ ಬಂತು ನನಗೆ ಅಂತ ಹೇಳ್ಬೋದು ನೀವು. ಆದರೆ ನನ್ನಂಥ ಸೀನಿಯರ್ ಮಿನಿಸ್ಟರ್ನ ಈ ರೀತಿ ಟ್ರೀಟ್ ಮಾಡೋದು ಸರಿನಾ ಅಂತ ಅವ್ರ ಮನಸ್ಸಲ್ಲಿ ಇರ್ಬೋದು. ಹಾಗಾಗಿ ಅವರು ಒಂದು ಈ ತೀರ್ಮಾನ ತಗೊಂಡಿದ್ದಾರೆ. ಒಬ್ಬ ಸೀನಿಯರ್ ಮಂತ್ರಿಗಳನ್ನ, ಸೀನಿಯರ್ ಪಾರ್ಟಿ ವರ್ಕರ್ನ, ಸೀನಿಯರ್ ಪಾರ್ಟಿ ಲೀಡರ್ನ ಹ್ಯಾಂಡಲ್ ಮಾಡುವಂತ ರೀತಿ ಇದಲ್ಲ ಅಂತ ಒಂದು ಜನರಲ್ ಪರ್ಸೆಪ್ಷನ್ ಇದೆ. ಬಿಫೋರ್ ಡಿಸೈಡಿಂಗ್ ದಿ ಕೆಲಸ ಮಾಡೋರ್ಗೆ ಯಾವ ಖಾತೆ ಆದ್ರೇನು, ಕೆಲಸ ಮಾಡೋನು ಯಾವ ಖಾತೆ ಆದ್ರೇನು, ಅಂಡ್ ಜಲಸಂಪನ್ಮೂಲ ಏನ್ ಚಿಕ್ಕ ಪುಟ್ಟ ಖಾತೆನಾ ಅಂತ ಕೇಳ್ತಾರೆ. ಅದು ಸರಿ, ಅದು ಜನರಲ್ ಆಗಿ ಹೇಳಕ್ಕೆ ಸರಿ ಇದೆ ಅದು. ಆದ್ರೆ ನನಗೆ ಹೇಳಿದ್ರಲ್ಲ ನೀವು ಬೆಂಗಳೂರು ನಗರ ಖಾತೆ ಕೊಡ್ತೀವಿ ಅಂತ ಹೇಳಿದ್ರಲ್ಲ, ಯಾಕೆ ಕೊಡ್ಲಿಲ್ಲ? ಇದು ಅವ್ರ ಪ್ರಶ್ನೆ. ಯಾವ ಖಾತೆ ಕೊಟ್ಟರು ಕೆಲಸ ಮಾಡಬೇಕು. ಒಬ್ಬ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ಆಸ್ ಎ ಡಿಸಿಪ್ಲಿನ್ಡ್ ಸೋಲ್ಜರ್ ಆಫ್ ದಿ ಕಾಂಗ್ರೆಸ್ ಪಾರ್ಟಿ ನನಗೆ ಏನು ಮಂತ್ರಿಮಂಡಲದಲ್ಲಿ ಏನು ಜವಾಬ್ದಾರಿ ಕೊಡ್ತಾರೋ ಅದನ್ನು ಕೆಲಸ ಮಾಡಬೇಕು. ಇದು ಇನ್ ಪ್ರಿನ್ಸಿಪಲ್ ಸರಿ ಇದೆ, ತಾತ್ವಿಕವಾಗಿ ಇದು ಸರಿ ಇದೆ. ಆದರೆ ನನಗೆ ಮಂತ್ರಿ ಮಾಡಿದಾಗ ನಿಮಗೆ ಈ ಖಾತೆ ಕೊಡ್ತೀನಿ ಅಂತ ಹೇಳಿದ ಮೇಲೆ ಕೊಡದೇ ಇದ್ರೆ ಏನರ್ಥ ಅದು ಅಂತ ಅವ್ರದ್ದು ರಾಮಲಿಂಗಾರೆಡ್ಡಿ ಪ್ರಶ್ನೆ. ನಾನು ನಿಮ್ಮ ಒಂದು ಹೇಳಿಕೆನ ಒಪ್ತೀನಿ. ಯಾವುದು ಕೆಲಸ ಮಾಡೋರಿಗೆ ಯಾವುದೇ ಖಾತೆ ಕೊಟ್ಟರು ಕೆಲಸ ಮಾಡಿ ತೋರಿಸ್ಬೇಕು, ಅವರ ಕ್ಷಮತೆಯನ್ನು ತೋರಿಸ್ಬೇಕು, ಪರ್ಫಾರ್ಮೆನ್ಸ್ ಮಾಡಿ ತೋರಿಸ್ಬೇಕು. ಆ ರೀತಿಯ ಮನೋಭಾವ ಇಟ್ಕೊಳ್ಳೋದು ಒಳ್ಳೇದು, ಸರಿ. ಪಕ್ಷದ ಹಿತದೃಷ್ಟಿಯಿಂದ, ಸರ್ಕಾರದ ಹಿತದೃಷ್ಟಿಯಿಂದ ಸರಿ ಅದು. ಆದ್ರೆ ಯಾಕೆ ಲಾಸ್ಟ್ ಮಿನಿಟ್ ಅಲ್ಲಿ ನನಗೆ ಕೊಡುವಂತ ಖಾತೆನ ಚೇಂಜ್ ಆಯ್ತು ಅನ್ನೋದ್ರ ಬಗ್ಗೆ ನನಗೆ ಎಕ್ಸ್ಪ್ಲೇಷನ್ ಕೊಡಿ ಅಂತ ಅವ್ರು ಕೇಳ್ತಾ ಇರೋದು. ಹಾಗೆ ಅವರು ಪೂರ್ತಿ ತಪ್ಪು ಅಂತ ನಾನು ಹೇಳೋದಿಲ್ಲ. ಆದ್ರೆ ಸರ್ಕಾರ ಮತ್ತು ಪಕ್ಷದ ಹಿತದೃಷ್ಟಿಯಿಂದ ಕೊಟ್ಟಿದ್ದನ್ನ ಒಪ್ಕೋಬೇಕಾಗತ್ತೆ. ಒಂದೊಂದ್ಸಲ ಏನೋ ಅನಿವಾರ್ಯ ಕಾರಣ ಇರ್ಬೋದು, ಏನೋ ಒಂದು ಪ್ರೆಷರ್ ಇರ್ಬೋದು, ಯಾವುದೋ ಒಂದು ಹೈಕಮಾಂಡ್ ಇಂದ ಏನೋ ಪ್ರೆಷರ್ ಇರ್ಬೋದು. ಹಾಗಾಗಿ ಇನ್ ದಿ ಲಾರ್ಜರ್ ಇಂಟ್ರೆಸ್ಟ್ ಆಫ್ ದಿ ಗವರ್ಮೆಂಟ್ ಅಂಡ್ ದಿ ಲಾರ್ಜರ್ ಇಂಟ್ರೆಸ್ಟ್ ಆಫ್ ದಿ ಪಾರ್ಟಿ ಒಪ್ಕೊಳ್ಳೋದು ಒಳ್ಳೇದು ಅಂತ ಕೆಲವರು ಜನರಲ್ ಅಭಿಪ್ರಾಯ ಇದೆ. ಸರ್, ಒಂದ್ ಸ್ವಲ್ಪ ಹೊತ್ತು ಬರ್ತೀನಿ ನಿಮ್ಮ ಹತ್ರ. ಈ ರಾಜ್ಯ ರಾಜಕಾರಣದಲ್ಲಿ ಈಗ ರಾಜ್ಯಸಭಾ ಚುನಾವಣೆಯ ಪರ್ವ ಶುರುವಾಗಿದೆ. ರಾಜ್ಯದಿಂದ ತೆರವಾಗಿರುವಂತಹ 4 ಸ್ಥಾನಗಳಿಗಾಗಿ ಎಲೆಕ್ಷನ್ ಇದೆ. ಕಾಂಗ್ರೆಸ್ಗೆ 3, ಬಿಜೆಪಿಗೆ 1 ಸ್ಥಾನ ಗೆಲ್ಲೋಕೆ ಸುಲಭ ಅವಕಾಶ ಇದೆ. ಬಟ್ ಸಮಸ್ಯೆ ಬಿಜೆಪಿಲಿ ಏನಾಗ್ತಾ ಇದೆ, ಜೆಡಿಎಸ್ ಅಲ್ಲಿ ಏನ್ ತಲೆನೋವಿದೆ ಹೇಳ್ತೀನಿ ಕೇಳಿ. ನಾಮಿನೇಷನ್ ಆರಂಭ ಆಗಿದೆ. ಜೂನ್ 18ನೇ ತಾರೀಕು ಎಲೆಕ್ಷನ್ ನಡೆಯುತ್ತೆ. ರಾಜ್ಯಸಭೆಗೆ ನಮ್ಮ ರಾಜ್ಯದಿಂದ 4 ಜನ ಆಯ್ಕೆ ಆಗಬಹುದು. 3 ನಂಬರ್ಸ್ಗಳ ಪ್ರಕಾರ ನೋಡೋದಾದ್ರೆ ಕಾಂಗ್ರೆಸ್ 3 ಆಯ್ಕೆ ಮಾಡುತ್ತೆ. ಬಿಜೆಪಿಗೆ 1 ಆಯ್ಕೆ ಮಾಡುವಂತಹ, ಬಿಜೆಪಿ ಮತ್ತು ಜೆಡಿಎಸ್ ಎರಡೂ ಸೇರ್ಕೊಂಡು 1 ಆಯ್ಕೆ ಮಾಡುವಂತಹ ನಂಬರ್ಸ್ ಅವರ ಹತ್ರ ಇದೆ. ಬಟ್ ಸಮಸ್ಯೆ ಇದೆ ಇಲ್ಲಿ, ಸಂಖ್ಯಾಬಲದ ಆಧಾರದ ಮೇಲೆ 3 ಕೂಡ ಅಧಿಕಾರಕ್ಕೆ ಇರ್ತಾರೆ. ರಾಜ್ಯದಿಂದ ಖರ್ಗೆ, ಮನ್ಸೂರ್ ಅಲಿ ಖಾನ್ ಮತ್ತು ಪವನ್ ಖೇಡಾ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ಇದು ಕಾಂಗ್ರೆಸ್ನಿಂದ. ರಾಹುಲ್ ಗಾಂಧಿ ಜೊತೆ ಬಂದು ನಾಮಿನೇಷನ್ ಅನ್ನ ಖರ್ಗೆ ಅವರು ಮಾಡಿದ್ದಾರೆ. ಖೇಡಾ, ಮನ್ಸೂರ್ ಅಲಿ ಖಾನ್ ಕೂಡ ಸಂಖ್ಯಾಬಲದ ಆಧಾರದ ಮೇಲೆ ಈ 3 ಅಭ್ಯರ್ಥಿಗಳ ಆಯ್ಕೆ ಕಾಂಗ್ರೆಸ್ ಕಡೆಯಿಂದ ಖಚಿತ ಅನ್ನೋದು ಕನ್ಫರ್ಮ್ ಆಯ್ತು. ವಾಟ್ ಅಬೌಟ್ ಬಿಜೆಪಿ ಮತ್ತು ಜೆಡಿಎಸ್? ನೋಡಿ, ಇವ್ರು ಬಂದ್ರು, ಡೆಲ್ಲಿಯಿಂದ ರಾಹುಲ್ ಬಂದ್ರು 3 ಜನ ತಮ್ಮ ಕೆಲಸ ನಾಮಿನೇಷನ್ ನಿಂತು ಹಾಕಿದ್ರು, ಮುಗೀತು ಕೆಲಸ. ಬಟ್ ಬಿಜೆಪಿ ಜೆಡಿಎಸ್ ಅಲ್ಲಿ ಏನಾಗ್ತಾ ಇದೆ? ಚಾಲೆಂಜಸ್ ಗಳ ಮೇಲೆ ಚಾಲೆಂಜಸ್ ಬರ್ತಾ ಇದೆ ಅವ್ರಿಗೆ. ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಕೂಟದ ಶಾಸಕರ ಬಲ ಇರುವಂತದ್ದು 81. ಈ ನಂಬರ್ಸ್ ಅಲ್ಲಿ ಇವರು ಆರಾಮಾಗಿ ಏನೂ ತಿಣುಕಾಡದೆ 1 ಸ್ಥಾನವನ್ನ ಗೆದ್ಕಬಹುದು. ಬಟ್ ಯಾರಿಗೆ ಬಿಜೆಪಿ ಜೆಡಿಎಸ್ ಸಪೋರ್ಟ್ ಮಾಡುತ್ತಾ, ಅಥವಾ ನಾವ್ಯಾಕ್ರಿ ಅವರಿಗೆ ಅನುಕೂಲ ಮಾಡ್ಕೊಡೋಣ, ನಮ್ಮವ್ರನ್ನ ಯಾರನ್ನಾರು ಗೆಲ್ಲಿಸ್ಕೊಳ್ತೀವಿ ಬಿಡಿ, ಬೇರೆ ಕಡೆಯಿಂದ ಕರ್ಕೊಬಂದು ಗೆಲ್ಲಿಸ್ತೀವಿ, ಅಥವಾ ಇಲ್ಲಿರೋರ್ನೇ ಒಬ್ಬರನ್ನ ಆಯ್ಕೆ ಮಾಡ್ತೀವಿ ಅನ್ನೋ ಮನಸ್ಥಿತಿಗೆ ಹೋಗುತ್ತಾ? ಇವರ ಬಾಂಡಿಂಗ್ ಹೆಂಗಿದೆ ಅನ್ನುವಂಥದ್ದು ಈಗ ಗೊತ್ತಾಗುತ್ತೆ ನೋಡಿ. ಜೆಡಿಎಸ್ ಮತ್ತು ಬಿಜೆಪಿಯ ಬಾಂಡಿಂಗು ರಾಜ್ಯದಲ್ಲಿ ಹಾಳಾಗೋಗಿದೆ ಬಿಡಿ, ಬಟ್ ಹೈಕಮಾಂಡ್ ಮಟ್ಟದಲ್ಲಿ ಹೆಂಗಿದೆ ಅನ್ನುವುದಕ್ಕೆ ಗೊತ್ತಾಗುತ್ತೆ. ಅಂಡ್ ಇವೆಲ್ಲವೂ ಕೂಡ ಮುಂಚೆಯೇ ಮಾತುಕತೆ ಆಗಿದೆ ಅಂತ ಇದ್ರು. ಕುಮಾರಸ್ವಾಮಿ ಅವರು ಹೈಕಮಾಂಡ್ ಜೊತೆ ಮಾತಾಡಿದ್ದಾರೆ ಅಂತ. ಆದ್ರೂ ಯಾಕೆ ಇಷ್ಟೊಂದು ಎಳೆದಾಡ್ತಾ ಇದ್ದಾರೆ?
ಸಮಸ್ಯೆಗಳು ಬರ್ತಾ ಇದೆ, ಪ್ರಶ್ನೆಗಳು ಬರ್ತಾ ಇದೆ, ಇದು ಪ್ರಶ್ನೆ. ಓಕೆ, ಮಗದೊಂದ್ ಕಡೆ ರಾಜ್ಯಸಭಾ ಸ್ಥಾನದ ಮೇಲೆ ದೇವೇಗೌಡರು ಕಣ್ಣಿಟ್ಟಿದ್ದಾರೆ. ಮೈತ್ರಿಕೂಟದ ಅಭ್ಯರ್ಥಿ ಆಗ್ತಾರ ಹಾಗಾದ್ರೆ ದೇವೇಗೌಡರು ಅನ್ನುವ ಪ್ರಶ್ನೆ ಕೂಡ ಇದೆ. ದೇವೇಗೌಡರಿಗೆ ಸ್ಥಾನ ಕೊಡುವ ಕುರಿತಂತೆ ಬಿಜೆಪಿ ಮಾತ್ರ ಜಿಪ್ ಹಾಕಬಿಟ್ಟಿದೆ, ತುಟಿಕ್ ಪಿಟಿಕ್ ಅಂತ ಇಲ್ಲ. ಸೊ ಅಭ್ಯರ್ಥಿ ಘೋಷಣೆಯಲ್ಲಿ ವಿಳಂಬ ಮಾಡ್ತಾ ಇದೆ ಮೈತ್ರಿಕೂಟ. ಮನೆ ಇದಕ್ಕೆ ಸಂಬಂಧಪಟ್ಟಂತೆ ಅಗೈನ್ ನಮ್ಮ ಹಿರಿಯ ಪತ್ರಕರ್ತರು ಹೇಮಂತ್ ಶರ್ಮಾ ಅವರು ಲೈವ್ ಜಾಯ್ನ್ ಆಗ್ತಾರೆ. ಸರ್, ಕಾಂಗ್ರೆಸ್ ಬಂತು ಹಿಂಗೆ ಫಟಾಫಟ್ ಅಂತ ಕೆಲಸ ಮುಗಿಸ್ತು, 3 ಜನದ ನಾಮಿನೇಷನ್ ಆಗೋಯ್ತು. ಬಿಜೆಪಿ ಜೆಡಿಎಸ್ ಕತೆ ಏನು, ಯಾಕೆ ಹಿಂಗಾಗ್ತಾ ಇದೆ? ದೇವೇಗೌಡರು ವಿಚಾರದಲ್ಲಿ ಬೇಕಾ ಬೇಡವಾ ಅನ್ನುವ ತೀರ್ಮಾನಕ್ಕೆ ಇನ್ನು ಬಿಜೆಪಿ ಬಂದಂಗೆ 5 ರಾಜ್ಯಗಳಲ್ಲಿ ರಾಜ್ಯಸಭಾ ಚುನಾವಣೆಯ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿದೆ. ಓಕೆ, ಒರಿಸ್ಸಾ, ಗುಜರಾತ್, ರಾಜಸ್ಥಾನ, ಮಣಿಪುರ ಮತ್ತು ಅರುಣಾಚಲ್ ಪ್ರದೇಶ್. ಕರ್ನಾಟಕದ ಅಭ್ಯರ್ಥಿನ ಘೋಷಣೆ ಮಾಡಿಲ್ಲ. ಬಿಜೆಪಿ ಮತ್ತು ಜೆಡಿಎಸ್ ಹೊಂದಾಣಿಕೆ ಇರೋದ್ರಿಂದ ಪ್ರಾಯಶಃ ಮಾತುಕತೆ ಆಗಿದೆ. ಅದು ಯಾರು ಕಂಟೆಸ್ಟ್ ಮಾಡಬೇಕು, ಬಿಜೆಪಿ ಕಂಟೆಸ್ಟ್ ಮಾಡಬೇಕಾ, ಜೆಡಿಎಸ್ ಕಂಟೆಸ್ಟ್ ಮಾಡಬೇಕಾ ಅನ್ನೋದ್ರ ಬಗ್ಗೆ ಮೇಲ್ಮಟ್ಟದಲ್ಲಿ ಚರ್ಚೆ ಆಗಿ ತೀರ್ಮಾನ ಆಗಿದೆ. ಅದನ್ನು ನಮಗೆ ಬಹಿರಂಗ ಪಡಿಸಿಲ್ಲ. ಹಾಗಾಗಿ ಜೂನ್ 8ನೇ ತಾರೀಕು ಇದಕ್ಕೆ ಲಾಸ್ಟ್ ಡೇಟು ನಾಮಿನೇಷನ್ ಹಾಕೋದಕ್ಕೆ ರಾಜ್ಯಸಭಾ ಎಲೆಕ್ಷನ್ಗೆ. ಇವತ್ತು ಜೂನ್ 5, ಇನ್ನು 6, 7, 8 ಈ 3 ದಿನ ಟೈಮ್ ಇದೆ. ನೀವು ಹೇಳ್ದಂಗೆ ಕುತೂಹಲ, ಬಿಜೆಪಿಯಿಂದ ಅಭ್ಯರ್ಥಿ ಆಗ್ತಾರಾ ಇಲ್ಲ ಜೆಡಿಎಸ್ ಕಡೆಯಿಂದ ಅಭ್ಯರ್ಥಿ ಆಗ್ತಾರಾ ಅನ್ನೋದು ಪ್ರಾಯಶಃ ಇನ್ನು ಒಂದು ಅಥವಾ 2 ದಿನದಲ್ಲಿ ಬಹಿರಂಗ ಆಗತ್ತೆ. ಇಲ್ಲಿ ಸೂತ್ರಗಳ ಪ್ರಕಾರ ಇದು ರಾಜ್ಯಸಭಾದಲ್ಲಿ 1 ಸೀಟನ್ನ ಬಿಜೆಪಿಯವರು ಜೆಡಿಎಸ್ಗೆ ಬಿಟ್ಕೊಡ್ತಾರೆ, 2 ವಿಧಾನ ಪರಿಷತ್ ಸ್ಥಾನಗಳನ್ನ ಬಿಜೆಪಿಯವರು ತಗೋತಾರೆ ಅನ್ನುವಂಥದ್ದು ಒಂದು ಜನರಲ್ ಮಾತುಕತೆ ಆಗ್ತಾ ಇದೆ. ಆದರೆ ಅದೇ ಫೈನಲ್ಲ, ಇಲ್ಲ ಬೇರೆ ಏನಾದ್ರೂ ಸೂತ್ರ ಇವರು ಮಾಡ್ಕೊಂಡಿದಾರ ಅನ್ನೋದನ್ನ ದೇವೇಗೌಡರನ್ನ ಕಲ್ಸಕ್ ಇಷ್ಟ ಇಲ್ವಾ? ಅದಕ್ಕೆ ಇಷ್ಟೊಂದು ಜರಡಿ ಹಿಡಿಯೋ ಕೆಲಸ ಮಾಡ್ತಾ ಇದಾರ, ಇಷ್ಟೊಂದು ಟೈಮ್ ಕೇಳ್ತಾ ಇದಾರ? ಇಷ್ಟ ಇಲ್ಲ ಅಂತ ಬಿಜೆಪಿಯವರು ಹೇಳಿಲ್ಲ. ಬಿಜೆಪಿಯವರು ಒಂದೇ ಒಂದು ಸ್ಟ್ಯಾಂಡ್ ತಗೊಂಡಿದ್ದಾರೆ. ಏನು ಅಂದ್ರೆ ರಾಜ್ಯಸಭಾ ಚುನಾವಣೆ ಬಗ್ಗೆ ನಮ್ಮ ಅಭ್ಯರ್ಥಿ ಯಾರು ಅನ್ನೋದನ್ನ ನಮ್ಮ ಕೇಂದ್ರೀಯ ನಾಯಕತ್ವ ತೀರ್ಮಾನ ಮಾಡುತ್ತೆ ಅನ್ನೋಂಥ ಒಂದು ಸ್ಟ್ಯಾಂಡ್ನ ವಿಜೇಂದ್ರ ಅವರು ರಾಜ್ಯ ಅಧ್ಯಕ್ಷರು ಅದನ್ನು ಹೇಳ್ತಾನೆ ಬರ್ತಾ ಇದ್ದಾರೆ. ಕರ್ನಾಟಕ ರಾಜ್ಯದ ಬಿಜೆಪಿಯ ಕರ್ನಾಟಕ ರಾಜ್ಯ ಘಟಕದವರು ಅದ್ರ ಬಗ್ಗೆ ತೀರ್ಮಾನ ಮಾಡೋದಿಲ್ಲ, ಅದ್ರ ಬಗ್ಗೆ ಯಾವುದೇ ರೀತಿಯ ಮಾತಾಡೋದಿಲ್ಲ ಅಂತ ಒಂದು ತೀರ್ಮಾನ ಮಾಡಿದ್ದಾರೆ. ಕೇಂದ್ರೀಯ ನಾಯಕತ್ವಕ್ಕೆ ಬಿಟ್ಟಿದ್ದಾರೆ. ಸೊ ಕೇಂದ್ರೀಯ ನಾಯಕತ್ವದಲ್ಲಿ ಅಂದ್ರೆ ಕುಮಾರಸ್ವಾಮಿ ಅವರು, ಅಮಿತ್ ಶಾ, ಎಲ್ಲಾ ರಾಜ್ಯದಲ್ಲೂ ಬಿಜೆಪಿ ಹೈಕಮಾಂಡ್ ನಡ್ಕೋದು ಅಂತಾರ. ರಾಜ್ಯ ಬಿಜೆಪಿ ಅಂತ ಬಂದ ತಕ್ಷಣ ಇಷ್ಟೊಂದು ತಸಾರ ಯಾಕೆ ಅಂತ, ತಾತ್ಸಾರ ಯಾಕೆ? ನೆಗ್ಲೆಕ್ಟ್ ಮಾಡ್ಬಿಟ್ಟಿದಾರ, ಲೆಕ್ಕಕ್ಕೆ ತಗೊಂಡಲ್ವಾ ರಾಜ್ಯ ಬಿಜೆಪಿ? ನೆಗ್ಲೆಕ್ಟ್ ಅಲ್ಲ. ಆಸ್ ಎ ಪತ್ರಕರ್ತ ನಾನು ಪೊಲಿಟಿಕಲ್ ರಿಪೋರ್ಟರ್ ಫಾರ್ ದಿ ಪಾಸ್ಟ್ 38 ಇಯರ್ಸ್. ಬೇರೆ ರಾಜ್ಯದಲ್ಲಿ ಬಿಜೆಪಿಗೆ ಯಾವುದೇ ರೀತಿಯ ಹೊಂದಾಣಿಕೆ ಇಲ್ಲ. ಓಕೆ, ಕರ್ನಾಟಕದಲ್ಲಿ ಹೊಂದಾಣಿಕೆ ಇದೆ. ಬಿಜೆಪಿ ಮತ್ತು ಜೆಡಿಎಸ್ ಹೊಂದಾಣಿಕೆ ಇದೆ. 2028 ಹೊಂದಾಣಿಕೆ ಇರುತ್ತೆ ಅಂತ ರಾಜ್ಯ ಬಿಜೆಪಿ ಅವ್ರ ಹತ್ರ ಅನ್ನೋದು ನನ್ನ ಕನ್ಸರ್ನ್. ಕೇಳಿದ್ದಾರೆ, ಕೇಳಿಲ್ಲ ಅಂತಿಲ್ಲ. ಕರ್ನಾಟಕ ಬಿಜೆಪಿ ಅವ್ರನ್ನ ಒಪಿನಿಯನ್ ಕೇಳಿದ್ದಾರೆ, ಏನ್ ಮಾಡಬೇಕು ಏನ್ ಮಾಡಬಹುದು ಅಂತ ಕೇಳಿದ್ದಾರೆ. ಅಲ್ಟಿಮೇಟ್ಲಿ ಡಿಸಿಷನ್ ಮಾಡೋದು ಕೇಂದ್ರೀಯ ನಾಯಕತ್ವ ಅಲ್ವಾ? ಅಲ್ಲಿ ಸೆಂಟ್ರಲ್ ಪಾರ್ಲಿಮೆಂಟರಿ ಬೋರ್ಡ್ ಅಲ್ಲಿ ನರೇಂದ್ರ ಮೋದಿ ಅವರು, ಅಮಿತ್ ಶಾ ಅವರು, ನವೀನ್ ಶಾ ಅವರು ಕೂತ್ಕೊಂಡು ಅವ್ರು ತೀರ್ಮಾನ ಮಾಡ್ತಾರಲ್ವಾ? ಐ ಟೆಲ್ ಯು ವಾಟ್, ಇನ್ ಪಾಲಿಟಿಕ್ಸ್ ಟು ದಿ ಬೆಸ್ಟ್ ಸ್ಯಾಟಿಸ್ಫ್ಯಾಕ್ಷನ್ ಆಫ್ ಆಲ್ ಅನ್ನುವಂಥದಕ್ಕೆ ಸಾಧ್ಯನೇ ಇಲ್ಲ. ಟು ದಿ ಬೆಸ್ಟ್ ಸ್ಯಾಟಿಸ್ಫ್ಯಾಕ್ಷನ್ ಆಫ್ ಆಲ್ ಅನ್ನೋದಕ್ಕೆ ಸಾಧ್ಯ ಇಲ್ಲ. ಟು ದಿ ಲೀಸ್ಟ್ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಆಫ್ ಆಲ್ ಅನ್ನೋದ್ರ ಬಗ್ಗೆ ಬೇಕಾದ್ರೆ ತೀರ್ಮಾನ ಮಾಡ್ಬೋದು. ಹಾಗಾಗಿ ಕರ್ನಾಟಕ ರಾಜ್ಯ ಬಿಜೆಪಿ ಅವ್ರನ್ನು ಕೂಡ ಒಪಿನಿಯನ್ ತಗೊಂಡು ಅವ್ರು ಏನ್ ಹೇಳ್ತಾರೆ ಕೇಳ್ಕೊಂಡು ನಾವೇ ಕಂಟೆಸ್ಟ್ ಮಾಡ್ಬೇಕಾ, ಜೆಡಿಎಸ್ಗೆ ಬಿಟ್ಕೊಡ್ಬೇಕಾ ಅನ್ನೋದನ್ನ ಚರ್ಚೆ ಮಾಡಿ ಅಲ್ಟಿಮೇಟ್ಲಿ ಕೇಂದ್ರೀಯ ನಾಯಕತ್ವದವರು ಅದನ್ನ ತೀರ್ಮಾನ ಮಾಡ್ತಾರೆ. ಅವತ್ತಿಂದ ಒಂದೇ ಒಂದು ಸ್ಟ್ಯಾಂಡ್ ತಗೊಂಡಿರೋದು ವಿಜೇಂದ್ರ ಅವರು, ಅದನ್ನ ಚೇಂಜ್ ಆಗೇ ಇಲ್ಲ. ಅವರು ಆ ಸ್ಟ್ಯಾಂಡ್ ಮೇಲೆ ಅಚಲವಾಗಿ ನಿಂತ್ಕೊಂಡಿದ್ದಾರೆ. ರಾಜ್ಯಸಭಾ ಚುನಾವಣೆ ಬಗ್ಗೆ ಕೇಂದ್ರೀಯ ನಾಯಕತ್ವ ತೀರ್ಮಾನ ಮಾಡುತ್ತೆ ಅಷ್ಟೇ. ನಮ್ಮ ಒಪಿನಿಯನ್ ನಾವು ಅವ್ರಿಗೆ ಹೇಳಿದೀವಿ. ಹಾಗಾಗಿ ಈ ವಿಚಾರದಲ್ಲಿ ಯಾರು ಕೂಡ ಬಹಿರಂಗ ಹೇಳಿಕೆ ಕೊಡಬಾರದು ಅನ್ನೋದ್ರಲ್ಲಿ ಒಂದು ಸೂಚನೆ ಕೊಟ್ಟಿದ್ದಾರೆ. ಹಾಗಾಗಿ ಯಾರು ಮಾತಾಡ್ತಿಲ್ಲ ಇದ್ರ ಬಗ್ಗೆ. ಥ್ಯಾಂಕ್ ಯು ಸೋ ಮಚ್ ಸರ್, ಇಷ್ಟೊತ್ತು ನಿಮ್ ಸಮಯವನ್ನ ನಮ್ ಜೊತೆ ಕಳೆದಿದ್ದಕ್ಕೆ. ಅಂಡ್ ಇನ್ನೊಂದು ನೋಡ್ರಿ, ನಮ್ಮ ರಾಜ್ಯ ಅಂತ ಬಂದಾಗ ಒಂದ್ ರೀತಿ ಛತ್ರ ಆಗ್ಬಿಟ್ಟಿದೆ, ಧರ್ಮ ಛತ್ರ. ಯಾರ್ಯಾರನೋ ಕರ್ಕ ಬರ್ತಾರೆ, ಇಲ್ಲಿಂದ ಗೆಲ್ಲಿಸ್ತಾರೆ. ಯಾರು? ನಿರ್ಮಲಾ ಸೀತಾರಾಮನ್ ನಮ್ ಕಡೆಯವರ. ಲಾಸ್ಟ್ ಟೈಮ್ ಜೆಡಿಎಸ್ ಅವರು ತಮಿಳ್ನಾಡಿಂದ ರಾಮಸ್ವಾಮಿ ಅವ್ರನ್ನ ಕರ್ಕ ಬಂದ್ರಲ್ಲ, ನಮ್ಮವ್ರ. ಬಟ್ ನಮ್ಮವ್ರನ್ನ ಆಯ್ಕೆ ಮಾಡಕ್ಕೆ ಯಾಕೆ ಇಷ್ಟೊಂದು ಪ್ರಶ್ನೆ, ಅದು ದೇವೇಗೌಡ್ರ ಅಂತವ್ರನ್ನ ಅನ್ನೋದು ಸ್ವಲ್ಪ ಸೂಕ್ಷ್ಮವಾಗಿ
ಒತ್ತಿ ಯೋಚನೆ ಮಾಡ್ಬೇಕಾ. ವೆಲ್ಕಮ್ ಬ್ಯಾಕ್. ಅಣ್ಣಾಮಲೈ ರಾಜೀನಾಮೆಯನ್ನ ಬಿಜೆಪಿ ಕೊನೆಗೂ ಕೂಡ ಅಂಗೀಕರಿಸಿದೆ, ಅಂದ್ರೆ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ರಾಜೀನಾಮೆಯನ್ನ ಅಂಗೀಕಾರ ಮಾಡ್ಕೊಂಡಿದ್ದಾರೆ. 6 ವರ್ಷಗಳ ಬಿಜೆಪಿಯ ಸಂಬಂಧಕ್ಕೆ ಅಣ್ಣಾಮಲೈ ತಿಲಾಂಜಲಿ ಇಟ್ಟಿದ್ದಾರೆ. ಈ ಎಳ್ಳು ನೀರು ಬಿಡೋದು ಅಂತಾರಲ್ಲ, ಹಂಗ ಮಾಡಿದ್ದಾರೆ. ಬಿಜೆಪಿ ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆಯನ್ನ ಸಿಂಘಂ ಸಲ್ಲಿಸಿದ್ದಾರೆ. ಜೂನ್ 2ನೇ ತಾರೀಕು ರಾಜೀನಾಮೆಯನ್ನ ಸಲ್ಲಿಸಿದ್ರು. ಇವತ್ತು ಅಕ್ಸೆಪ್ಟ್ ಆಗಿದೆ. ಅದು ಬಿಜೆಪಿ ಸಂಬಂಧವನ್ನ ಇವತ್ತು ಮಾಜಿ IPS ಆಫೀಸರ್ ಕೊನೆಗೊಳಿಸಿದ್ದಾರೆ. ಎಷ್ಟು ಬೇಗ ಬಿಜೆಪಿ ಸೇರ್ಕೊಂಡ್ರು ಅಷ್ಟು ಬೇಗ ಟಾಟಾ ಬಾಯ್ ಬೈ ಹೇಳಿದ್ದಾರೆ. ತಮಿಳುನಾಡು ರಾಜಕೀಯದಲ್ಲಿ ಅಣ್ಣಾಮಲೈ ಸಂಚಲನವನ್ನೇ ಸೃಷ್ಟಿ ಮಾಡಿದ್ರು. ಅಣ್ಣಾಮಲೈ ದಿಢೀರ್ ನಿರ್ಧಾರದಿಂದ ಕಾಂಗ್ರೆಸ್ಗೆ ನಿಜಕ್ಕೂ ಆಘಾತ. 2024ರ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಯನ್ನ ಮುನ್ನಡೆಸಿದ್ರು ಅಣ್ಣಾಮಲೈ. 26ರ ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ ಬಿಜೆಪಿ ಮೈತ್ರಿಕೂಟದಲ್ಲಿ ಸೈಲೆಂಟ್ ಆಗ್ಬಿಟ್ಟಿದ್ರು. ಬಿಜೆಪಿ ಮೂಲೆ ಗುಂಪು ಮಾಡಿತ್ತು. ಅವ್ರ್ಯಾರೋ ಕೆಲ್ಸಕ್ಕೆ ಬರ್ದಲ್ಲಿರೋರು ಮಾತನ್ನ ಕೇಳ್ಕೊಂಡು ಹಂಗ್ ಮಾಡ್ಕೊಂಡಿತ್ತು. ₹1 ಉಪಯೋಗ ಇಲ್ಲ ಬಿಜೆಪಿಗೆ, ಅಲ್ಲಿಂದ ಸಿಗ್ಲಿಲ್ಲ. ಅನ್ಯಾಯವಾಗಿ ಇಂಥ ಒಬ್ಬ ಲೀಡರ್ನ ಕಳ್ಕೊಳ್ತಾ ಬಿಜೆಪಿ. ಈ ಚರ್ಚೆಗಳು ರಾಜಕೀಯದಲ್ಲಿ ಆಗ್ತಾ ಇದೆ ಸದ್ಯ. ಅಸೆಂಬ್ಲಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋಕೆ ಅಣ್ಣಾಮಲೈ ನಿರಾಕರಿಸಿದ್ರು. ಅಂಡ್ ಅವರು ಹೋಗಿ ಪರವಾಗಿ ಕ್ಯಾನ್ವಾಸ್ ಮಾಡಿದ್ದು ಕೂಡ ತೀರಾ ಕಡಿಮೆ. ಯಾರಿಗೆ ಲಾಸ್, ಯಾವ ಪ್ರಮಾಣದ ಲಾಸ್, ಬಿಜೆಪಿಗೆ ಎಷ್ಟು ಮತ್ತು ಅಣ್ಣಾಮಲೈ ಅವರಿಗೆ ಆಗುವಂತಹ ಲಾಸ್ ಎಷ್ಟು, ಅಂಡ್ ಏನ್ ಮಾಡ್ತಾರೆ ಮುಂದಕ್ಕೆ? ಹಾಗಾದ್ರೆ ರಾಜೀನಾಮೆ ಬಳಿಕ ಮುಂದಿನ ನಿರ್ಧಾರ ಪ್ರಕಟಿಸಿದರೆ ತಮಿಳುನಾಡಿನಲ್ಲಿ ಏಕಾಂಗಿಯಾಗಿ ಹೋರಾಟ ಮಾಡ್ತೀನಿ ಅಂತ ಅಣ್ಣಾಮಲೈ ಪ್ಲಾನ್ ಮಾಡಿದ್ದಾರೆ. ಹೊಸ ರಾಜಕೀಯ ಚಳುವಳಿಯನ್ನ ಮುಂದುವರಿಸೋಕೆ ಸಿಂಘಂ ನಿರ್ಧಾರ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಜನರೊಟ್ಟಿಗೆ ಹೆಜ್ಜೆ ಹಾಕ್ತೀನಿ ಅಂತ ತೀರ್ಮಾನ ಮಾಡಿದ್ದೀನಿ. ಬಿಜೆಪಿ ನಾನು ಸಮಸ್ಯೆ ಆಗೋಕೆ ಇಷ್ಟಪಡಲ್ಲ. ಪ್ರಧಾನಿ ಮೋದಿ ಸೇರಿ ಹಿರಿಯ ನಾಯಕರ ಬಗ್ಗೆ ನನಗೆ ಗೌರವ ಇದೆ. ರಾಜೀನಾಮೆ ಕುರಿತಂತೆ ನಾನು 2025 ಡಿಸೆಂಬರ್ ಅಲ್ಲೇ ತಿಳಿಸಿದ್ದೆ ಪತ್ರಿಕಾಗೋಷ್ಠಿಯಲ್ಲಿ. ಇದೀಗ ಅಣ್ಣಾಮಲೈ, ಬಿಜೆಪಿಯ ಮಾಜಿ ನಾಯಕ ಅಣ್ಣಾಮಲೈ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಜನರೊಟ್ಟಿಗೆ ಹೋಗ್ತೀನಿ ಅಂತ ಅನ್ಕೊಂಡಿದ್ದಾರೆ. ಅಂಡ್ ಇಲ್ಲಿ 2 ರೀತಿಯ ವಿಚಾರಗಳನ್ನು ಗಮನಿಸಬಹುದು. ತಮಗಾಗ್ದಲೇ ಇರೋರ್ನ ಬಿಜೆಪಿ ಅವ್ರ ಜೊತೆಗೆ ಸೇರ್ಕೊಳ್ತು, ನನಗೆ ಅವರು ಬೆಳೆಯಕ್ ಬಿಡ್ಲಿಲ್ಲ ಅಂತಲೋ ನಂಬರ್ 1. ಎರಡನೇದು, ಬಹುಶಃ ಬಿಜೆಪಿಯ ಸಿದ್ಧಾಂತಗಳು ನನ್ನ ನೆಲದಲ್ಲಿ ಅಥವಾ ನಮ್ಮ ನೆಲದಲ್ಲಿ, ಅವ್ರು ಅನ್ಕೊಳ್ಳೋದು ತಮಿಳ್ನಾಡಲ್ಲಿ ಅಂತ, ನಮ್ಮ ನೆಲ ಅಂದ್ರೆ ಕರ್ನಾಟಕ ಅಲ್ಲ, ಅಲ್ಲಿ ವರ್ಕೌಟ್ ಆಗಲ್ಲ ಅನ್ನೋದು ಸ್ವಲ್ಪ ತಡವಾಗಿ ಗೊತ್ತಾಯ್ತಾ. ಹಾಗಾಗಿ ಈ ಡಿಸಿಷನ್ಗೆ ಮುಂದಾದ್ರ. ಹಾಗಾಗಿ ಏನೇ ಹೇಳಿದ್ರು ಕೂಡ ಒಪ್ಕೊಳ್ಳಕ್ಕೆ ರೆಡಿ ಇರ್ಲಿಲ್ವಾ ನೋಡಿ. ಹಂಗೆಲ್ಲ ಆಗದಿದ್ರೆ ಈ ರಿಸೈನ್ ಮಾಡ್ತೀವಿ, ಬಿಜೆಪಿ ಬಿಡ್ತೀವಿ ಅಥವಾ ಪಕ್ಷ ಬಿಡ್ತೀವಿ ಅಂದಾಗ ಹೈಕಮಾಂಡ್ ಲೀಡರ್ಸ್ಗಳು ಸೆಲೆಕ್ಟೆಡ್ ವ್ಯಕ್ತಿಗಳನ್ನ ಮಾತ್ರ ಕರ್ಸಿ ಮಾತಾಡೋದು. ಎಕ್ಸಾಂಪಲ್ ಅಮಿತ್ ಶಾ ಅವರೆಲ್ಲ ಎಲ್ರು ನಾನು ಬಿಟ್ಬಿಡ್ತೀನಿ ಅಂತ ಬನ್ರಿ ಕ್ಯಾಬಿನಿಗೆ ಬನ್ರಿ ಮಾತಾಡೋಣ ಅಂತ ಮಾತಾಡ್ಸಲ್ಲ. ಬಟ್ ಇವರಿಗೆ ಆ ಒತ್ತನ್ನ ಕೊಟ್ಟಿದ್ರು. ಅಂದ್ರೆ ಬಿಜೆಪಿಗೆ ಅಷ್ಟೊಂದು ಸುಲಭವಾಗಿ ಇವ್ರನ್ನ ಕಳ್ಕೊಳ್ಳಕ್ ಇಷ್ಟ ಇರ್ಲಿಲ್ಲ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗಿದೆ. ಬಟ್ ಡಿಸಿಷನ್ ಒಂದ್ಸಲ ತಗೊಂಡ ನಂತರ ಹಿಂದೆ ತಿರುಗಿ ನೋಡೋದು ಬೇಡ ಅಂತ ಇವ್ರು ಅಂದ್ಕೊಂಡಂಗೆ ಕಾಣಿಸ್ತಾ ಇದೆ. ಹಾಗಾದ್ರೆ ಮುಂದೆ ಹೇಗಿರುತ್ತೆ ಇವರ ಹೆಜ್ಜೆ? ತೀವ್ರ ಕುತೂಹಲ ಮೂಡಿಸ್ತಾ ಇದೆ. ಏನ್ ಮಾಡ್ತಾರೆ? ವಿಜಯ್ ರೀತಿಯಲ್ಲೇ ತಾನೂ ಕೂಡ ಒಂದು ಹೆಸರಿದೆ, ಇವರಿಗೆ ಇಮೇಜ್ ಇದೆ. ಬಟ್ ವಿಜಯ್ ಅವರು ಬೆಳೆದ ಬಂದಂತಹ ಹಾದಿಯೇ ಬೇರೆ, ಇವ್ರು ಬಂದಿರುವಂತಹ ಹಾದಿಯೇ ಬೇರೆ. ಇವ್ರನ್ನ ಹೆಂಗ್ ಕನ್ಸಿಡರ್ ಮಾಡ್ತಾರೆ ಅಂಡ್ ವಿಜಯ್ ಅವರ ಇಮೇಜ್ ಹೇಗೆ ಬಿಲ್ಡ್ ಆಗಿತ್ತು, ಅದಕ್ಕೆ ಇವ್ರು ಇನ್ನೂ ಕೂಡ ಹೆಚ್ಚಿನ ಶ್ರಮವನ್ನ ಹಾಕಬೇಕು. ಬಟ್ ಒಂದಂತೂ ನಿಜ, ಯಾರು ಒಪ್ಲಿ ಬಿಡ್ಲಿ, ತಮಿಳುನಾಡಿನಲ್ಲಿ ಬಿಜೆಪಿ ಅನ್ನುವಂತಹ ಒಂದು ಪಕ್ಷ ಇದೆ ಅಂತ ಗುರುತು ಮಾಡುವಂಗೆ ಅಥವಾ ಮಾತಾಡುವಂತೆ ಮಾಡಿದ್ದು ಇದೇ ವ್ಯಕ್ತಿ. ಗೆದ್ರು ಸೋತ್ರು ಮಾತಲ್ಲ, ಬಿಜೆಪಿ ಅನ್ನೋದು ಇದೆ ಅಂತ ಗೊತ್ತಾಗುವಂಗ್ ಮಾಡಿದ್ದು ಇದೇ ಅಣ್ಣಾಮಲೈ ಅಂತ ವ್ಯಕ್ತಿಯನ್ನ ಬಿಜೆಪಿ ಇವತ್ತು ಕಳ್ಕೊಂಡಿದೆ. ಓಕೆ, ಇದ್ರ ಬಗ್ಗೆ ಈಗ ಮತ್ತಷ್ಟು ಮಾಹಿತಿಯನ್ನ ನನ್ನ ಕಲೀಗ ರಂಜನ್ ನೀಡ್ತಾ ಹೋಗ್ತಾರೆ. ರಂಜನ್, ನಿನ್ನೆ ನಾವು ಪ್ರಸ್ತಾಪ ಅಥವಾ ಚರ್ಚೆ ಮಾಡಿದ್ದು ಇವರನ್ನ ಕಳ್ಕೊಂಡ್ರೆ ಬಿಜೆಪಿಗೆ ಯಾವ ಪ್ರಮಾಣದ ಲಾಸ್, ಹಾಗೆ ಅಣ್ಣಾಮಲೈ ಅವ್ರು ಕಳ್ಕೊಳ್ಳೋದು ಏನು ಅಂತ. ಬಟ್ ಇನ್ ಮುಂದಕ್ಕೆ ಚರ್ಚೆ ಮಾಡೋಣ. ಏನನ್ನ ತಲೆಯಲ್ಲಿ ಇಟ್ಕೊಂಡು ಈ ಡಿಸಿಷನ್ ತಗೊಂಡಿರ್ಬೋದು, ಯಾವ ಹಾದಿಯಲ್ಲಿ ಇನ್ನು ಮುಂದಕ್ಕೆ ಅಣ್ಣಾಮಲೈ ಹೋಗ್ಬೋದು, ವಿಜಯ್ ಅವ್ರನ್ನ ಏನಾದ್ರು ತಲೆಯಲ್ಲಿ ಇಟ್ಕೊಂಡಿದ್ರೆ ಅದು ವರ್ಕ್ ಆಗತ್ತಾ? ವಿದ್ಯಾ, ಖಂಡಿತವಾಗ್ಲೂ ತಮಿಳುನಾಡು ರಾಜಕಾರಣದಲ್ಲಿ ಭಾರಿ ಬೆಳವಣಿಗೆ ಆಗಿರುವಂಥದ್ದು. ಈಗಾಗಲೇ ನೀವು ಎಕ್ಸ್ಪ್ಲೇನ್ ಮಾಡ್ತಾ ಹೋದ್ರಿ. ಬಿಜೆಪಿ ಒಂದು ತಮಿಳುನಾಡಲ್ಲಿ ಇದೆ ಅನ್ನುವಂಥದ್ದಕ್ಕೆ ಕಾರಣ ಅಂದರೆ ಅಣ್ಣಾಮಲೈ. ಖಂಡಿತವಾಗ್ಲೂ ಕೂಡ, ಯಾಕೆಂತೇಳಿದ್ರೆ ಅಣ್ಣಾಮಲೈ 2019ರಲ್ಲಿ 3.66 ಬಿಜೆಪಿ ವೋಟ್ ಶೇರಿಂಗ್ ಆಗಿರುತ್ತೆ. 2024ರಲ್ಲಿ 11.24 ವೋಟ್ ಶೇರಿಂಗ್ ಅನ್ನ ಅಣ್ಣಾಮಲೈ ಬಂದ ಮೇಲೆ ಬಿಜೆಪಿ ಪಡ್ಕೊಳ್ಳುತ್ತೆ. ಅದಾದ್ಮೇಲೆ ಮೈತ್ರಿ ಮಾಡ್ಕೊಳ್ತಾರೆ. ಮೈತ್ರಿಯಲ್ಲಿ ಒಂದಿಷ್ಟು
ಲೋಪದೋಷ ಅಂದ್ರೆ ರಾಷ್ಟ್ರೀಯ ನಾಯಕರ ಒಂದು ಏನು ನಿಲುವಿನಿಂದಾಗಿ ಮತ್ತೆ ಮೈತ್ರಿಯಲ್ಲಿ ಬಿರುಕು ಆಗುತ್ತೆ, ಮತ್ತೆ ಅದೇ ಸೋಲು ಬಿಜೆಪಿ ಅನುಭವಿಸಿರುವಂತದ್ದು. ಈಗ ಮುಂಬರುವ ಈಗಾಗಲೇ ಏನು ತಮಿಳುನಾಡಿನ ಸಿಎಂ ಜೋಸೆಫ್ ವಿಜಯ್ ಅವರ ಮೈಂಡ್ ಸೆಟ್ ಇದೆಯಲ್ಲ, ಈ ಒಂದು ಮೈಂಡ್ ಸೆಟ್ ನ ಜೊತೆ ಅಣ್ಣಾಮಲೈ ಕೂಡ ಮ್ಯಾಚ್ ಮಾಡಬೇಕು ಅಂತೇಳಿ ನಿರ್ಧಾರವನ್ನ ಮಾಡ್ದಂಗಿದೆ. ಯಾಕಂತೇಳಿದ್ರೆ ರಾಷ್ಟ್ರೀಯವಾದಿ ತಮಿಳು ಸಂಘಟನೆಯನ್ನ ಕಟ್ಟಬೇಕು, ಆ ಸಂಘಟನೆ ಮೂಲಕ ತಮಿಳಿನ ಅಸ್ತಿತ್ವವನ್ನ ಅಸ್ಮಿತೆಯನ್ನ ಎತ್ತಿ ಹಿಡಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅಣ್ಣಾಮಲೈ ಪ್ಲಾನ್ ಮಾಡ್ಕೊಂಡಿರುವಂತದ್ದು. ಈಗಾಗಲೇ ಏನು ಈಗ ಪ್ರೆಸೆಂಟ್ ಸಿಎಂ ಇದ್ದಾರೆ ವಿಜಯ್ ಇವರು ಇದನ್ನೇ ಮಾಡಿರುವಂತದ್ದು. ಅಂದ್ರೆ ಈಗ ತಮಿಳುನಾಡಿನ ಯೂತ್ ಅನ್ನ ಮೇನ್ ಆಗಿ ಫೋಕಸ್ ಮಾಡಿಕೊಂಡು ಈ ಹಿಂದೆ ತಮಿಳುನಾಡಿನಲ್ಲಿರುವಂತಹ ರಾಜಕೀಯ ಬೂಟಾಟಿಗಳನ್ನ ಬದಿಗೆ ತಳ್ಳಿ ವಿಜಯ್ ಅವರು ರಾಜಕಾರಣ ಮಾಡಿದ್ರು, ಜೊತೆಗೆ ಚುನಾವಣೆಯನ್ನು ಎದುರಿಸಿದ್ರು. ಈ ಒಂದು ವಿಜಯ್ ಅವರ ಚುನಾವಣೆ ಟೆಕ್ನಿಕ್ ಇದೆಯಲ್ಲ, ಈ ಒಂದು ಟೆಕ್ನಿಕ್ ಈಗ ತಮಿಳುನಾಡಿನಲ್ಲಿ ವರ್ಕ್ ಆಗಿತ್ತು. ಈಗ ಸರಿಸಮಾನವಾಗಿ ವಿಜಯ್ ಅವರಿಗೆ ಅಪೋಸಿಟ್ ಆಗಿ ನಾನು ಕೂಡ ಒಂದು ಬಲಿಷ್ಠ ಒಂದು ಸಂಘಟನೆಯನ್ನ ನಿರ್ಮಾಣ ಮಾಡಿ ಕಟ್ಟಿ ವಿಜಯ್ ಅವರಿಗೆ ನಾನು ಒಂದು ಒಳ್ಳೆ ಕಾಂಪಿಟೇಟರ್ ಆಗ್ತೀನಿ ಅನ್ನುವಂಥ ನಿಟ್ಟಿನಲ್ಲಿ ಏನು ಮಾಜಿ IPS ಸಿಂಗಮ್ ಅಂತಾನೆ ಕರೆಸ್ಕೊಂಡಂತ ಅಣ್ಣಾಮಲೈ ಅವರು ಪ್ಲಾನ್ ಮಾಡಿರುವಂತದ್ದು. ಅವರ ಮುಂದಿನ ನಡೆ ಏನೂ ಇಲ್ಲ, ತಮಿಳುನಾಡಿನಲ್ಲಿ ಒಂದು ರಾಷ್ಟ್ರೀಯವಾದ ತಮಿಳು ಸಂಘಟನೆಯನ್ನು ಕಟ್ಟಬೇಕು, ಆ ಸಂಘಟನೆ ಮೂಲಕ ತಮಿಳಿನ ಅಸ್ಮಿತೆಯನ್ನು ಉಳಿಸಬೇಕು. ಜೊತೆಗೆ ಏನು ಸರ್ಕಾರ ಈಗ ಪ್ರೆಸೆಂಟ್ ಸರ್ಕಾರ ಮಾಡ್ತಿದೆಯಲ್ಲ, ಆ ಒಂದು ಸರ್ಕಾರ ಮಾಡ್ತಿರುವಂತಹ ಕೆಲಸವನ್ನ ಒಂದು ವೇಳೆ ತಪ್ಪಾಗಿ ಮಾಡಿದ್ರೆ ಅದನ್ನು ಪ್ರಶ್ನೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅಣ್ಣಾಮಲೈ ಪ್ಲಾನ್ ಮಾಡ್ತಿರುವಂತದ್ದು. ಯಾಕಂತಂದ್ರೆ ಒಂದ್ ಕಡೆಯಿಂದಾಗಿ ಈಗಾಗಲೇ ತಮಿಳುನಾಡು ಸರ್ಕಾರದಲ್ಲಿ ವಿರೋಧ ಪಕ್ಷದ ನಾಯಕರು ಸ್ಟಾಲಿನ್ ಅವರ ಮಗ ಏನಿದಾರಲ್ಲ, ಅವರು ಬರೀ ಒಂದಿಷ್ಟು ಧರ್ಮ ಮತ್ತು ರಾಜಕೀಯ ಮತ್ತು ಜಾತಿಗಳ ಮೇಲೆ ರಾಜಕೀಯನ ಮಾಡ್ತಿದ್ದಾರೆ. ಇದು ನಮ್ಮ ತಮಿಳುನಾಡಿನ ಯೂತ್ಗೆ ಮ್ಯಾಚ್ ಆಗೋದಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಅಣ್ಣಾಮಲೈ ಒಂದು ಹೊಸ ನಿರ್ಧಾರವನ್ನ ತೆಗೆದುಕೊಂಡಿರುವಂತದ್ದು. ಅಣ್ಣಾಮಲೈ ಅವರ ಈ ನಿರ್ಧಾರ ತಮಿಳುನಾಡಿನಲ್ಲಿ ಮುಂಬರುವ ದಿನಗಳಲ್ಲಿ ಕ್ರಾಂತಿ ಮಾಡೋದಂತೂ ಸತ್ಯ. ರಂಜನ್, ಓಕೆ, ವಿಜಯ್ ಅವ್ರನ್ನ ನೋಡಿ ಇನ್ಸ್ಪೈರ್ ಆಗಿ ನಾನು ಏನೋ ಒಂದು ಹೊಸದಾಗಿ ಟ್ರೈ ಮಾಡೋಣ ಅಂತ ಅವ್ರು ಅನ್ಕೊಂಡಿದ್ರೆ ಏನ್ ತಪ್ಪಿಲ್ಲ, ಫೈನ್ ಮಾಡ್ಬೋದು. ಬಟ್ ಅಣ್ಣಾಮಲೈ ಅವ್ರಿಗೆ ಇಮೇಜ್ ಇದೆಯಾ? ಡೆಫಿನೆಟ್ಲಿ ಇದೆ, ತಮಿಳುನಾಡಿನಲ್ಲಿ ಇಲ್ಲ ಅಂತಲ್ಲ. ಬಟ್ ವಿಜಯ್ ಪ್ರಮಾಣದಲ್ಲಿ ಇದೆಯಾ ಅನ್ನೋದು ಪ್ರಶ್ನೆ ಆಗುತ್ತೆ. ವಿಜಯ್ ರೀತಿಯ ಚರಿಷ್ಮಾ ಅಣ್ಣಾಮಲೈ ಅವ್ರಿಗಿದೆಯಾ? ಡೆಫಿನೆಟ್ಲಿ ನೋ ಅಂತ ಗಟ್ಟಿ ಧ್ವನಿಯಲ್ಲೇ ಹೇಳ್ಬೋದು. ಮತ್ತೆ ಹೇಗೆ ಸಾಕ್ತಾರೆ? ಅಥವಾ ಈಗ ಹಾಕೊಂಡಿರೋ ಲೆಕ್ಕಾಚಾರ ಮತ್ತೆ ಬಿಜೆಪಿ ರೀತಿಯಲ್ಲೇ ಉಲ್ಟಾ ಪಲ್ಟಾ ಆಗ್ಬೋದಾ? ಏನ್ ಅನ್ಸುತ್ತೆ? ವಿದ್ಯಾ ಮಲ್ನಾಡ್, ಈಗಾಗಲೇ ಏನು ಬಿಜೆಪಿಗೆ 2020ರಲ್ಲಿ ಅಣ್ಣಾಮಲೈ ಬರ್ತಾರೆ. ಅಣ್ಣಾಮಲೈ ಬಂದಂತ ಸಂದರ್ಭದಲ್ಲಿ ಅವರ ಮೈಂಡ್ ಸೆಟ್ ಬೇರೆ ಆಗಿರುತ್ತೆ. ಅಂದ್ರೆ ಒಂದು ಪಕ್ಷದಲ್ಲಿ ರಾಷ್ಟ್ರೀಯ ಪಕ್ಷದಲ್ಲಿ ಗುರುತಿಸಿಕೊಂಡಂತ ಪಕ್ಷದಲ್ಲಿ ತಮಿಳುನಾಡಿನಲ್ಲಿ ವಿಜಯವನ್ನ ಸಾಧಿಸಬಹುದು ಅನ್ನುವಂತ ಮೈಂಡ್ ಸೆಟ್ ಇರ್ತಾರೆ. ಅದಾದ ಬಳಿಕ ಈಗ ಏನಾದ್ರೂ ಅಣ್ಣಾಮಲೈ ಅವರು ಬಿಜೆಪಿಯ ಒಂದು ರಾಷ್ಟ್ರೀಯ ಚಿಂತನೆಗಳಿಗೆ ಅಥವಾ ಬಿಜೆಪಿಯ ತತ್ವಗಳಿಗೆ ವಿರೋಧವಾಗಿಲ್ಲ. ಅಂದ್ರೆ ಒಂದ್ ಕಡೆಯಿಂದ ಇವತ್ತಿನ ಒಂದು ಪ್ರೆಸ್ ಮೀಟ್ ನಲ್ಲಿ ಹೇಳಿದಂತ ಸಂದರ್ಭದಲ್ಲಿ ಅಣ್ಣಾಮಲೈ ಹೇಳಿಕೆಯನ್ನು ಗಮನಿಸಬಹುದು. ನಾನು ಯಾವುದೇ ಕಾರಣಕ್ಕೂ ನರೇಂದ್ರ ಮೋದಿ ಇರಬಹುದು, ರಾಷ್ಟ್ರೀಯ ಅಧ್ಯಕ್ಷರಾದಂತಹ ನಿತಿನ್ ನಬೀನ್ ಅವರ ಜೊತೆ ಬಿಜೆಪಿಯ ಸೈದ್ಧಾಂತಿಕ ತತ್ವಗಳನ್ನು ವಿರೋಧ ಮಾಡೋದಿಲ್ಲ. ಆದ್ರೆ ಏನು ಮೈತ್ರಿಕೂಟದ ತತ್ವ ಇದೆಯಲ್ಲ, AIADMK ಜೊತೆ ಮೈತ್ರಿ ಮಾಡಿಕೊಂಡು 2026 ರಂಜನ್, ಸಾರಿ ಟು ಇಂಟರಪ್ಟ್, ನೀವು ಹಂಗೆ ಹೇಳೋದಾದ್ರೆ ಬಿಜೆಪಿಯ ಯಾವ ನೀತಿಯನ್ನು ಅವರು ವಿರೋಧಿಸಲಿಲ್ಲ ಅಂದ್ರೆ ತ್ರಿಭಾಷಾ ವಿಚಾರದಲ್ಲಿ ಏನ್ ಮಾಡಿದ್ರು ಹಂಗಾದ್ರೆ ಅಣ್ಣಾಮಲೈ? ಪ್ರಶ್ನೆ ಬರುತ್ತೆ, ತ್ರಿಭಾಷಾ ವಿಚಾರದಲ್ಲಿ ಏನ್ ಮಾಡಿದ್ರು ಅಂತ. ಖಂಡಿತವಾಗ್ಲೂ ವಿದ್ಯಾ ಮಲ್ನಾಡ್, ಇಲ್ಲಿ ಬಿಜೆಪಿಯ ರಾಷ್ಟ್ರೀಯ ತತ್ವಗಳು ಮತ್ತು ಸಿದ್ಧಾಂತಗಳ ವಿರೋಧ ಅಲ್ಲ. ಎಲ್ಲೆಲ್ಲಿ ಪ್ರಶ್ನೆ ಮಾಡಬೇಕು ಅಲ್ಲಲ್ಲಿ ಅಣ್ಣಾಮಲೈ ಪ್ರಶ್ನೆಯನ್ನ ಮಾಡ್ತಾರೆ, ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಯಾಕಂತೇಳಿದ್ರೆ ಅಣ್ಣಾಮಲೈ ಅಂತ ಹೇಳಿದ್ರೆ ಒಬ್ಬ IPS ಆಫೀಸರ್, ಅವರಿಗೆ ಒಂದು ಹಂತದಲ್ಲಿ ಜ್ಞಾನ ಇರುತ್ತೆ, ಎಲ್ಲಿ ರಿಯಾಕ್ಟ್ ಮಾಡಬೇಕು, ಏನ್ ಮಾತಾಡಬೇಕು ಅನ್ನುವಂಥದ್ದು ಜ್ಞಾನ ಇರುತ್ತೆ. ಈ ಒಂದು ಸಂದರ್ಭದಲ್ಲಿ ಎಲ್ಲವೂ ಅಂದ್ರೆ ರಾಷ್ಟ್ರೀಯ ಮಟ್ಟದಲ್ಲಿ ಅವರ ಸೋಲು ಕೂಡ ಅಷ್ಟೇ. ಕೊಯಮತ್ತೂರಿನಲ್ಲೇ ಒಂದು ಸೋಲನ್ನು ಅನುಭವಿಸಿದ್ರಲ್ಲ, ಈ ಒಂದು ಸೋಲಿನಿಂದಾಗಿ ಅಣ್ಣಾಮಲೈಗೆ ಜರ್ಜರಿತರಾಗಿರ್ಬೋದು. ನನ್ನಿಂದ ಬಿಜೆಪಿ ಪಕ್ಷಕ್ಕೆ ಹೊಡೆತ ಬೇಡ, ನನ್ನಿಂದ ಬಿಜೆಪಿ ಪಕ್ಷಕ್ಕೆ ಆಘಾಸಿ ಬೇಡ, ನನ್ನ ಸೈದ್ಧಾಂತಿಕ ಸಿದ್ಧಾಂತಗಳೇ ಬೇರೆ, ನನ್ನ ಥಾಟ್ ಪ್ರೊಸೆಸ್ಸೇ ಬೇರೆ, ನಾನು ಹೋಗುವಂತ ರಾಜಕೀಯ ಹಾದಿಗಳೇ ಬೇರೆ. ಈ ಹಿನ್ನೆಲೆಯಲ್ಲಿ ನಾನೇ ಒಂದು ಪಕ್ಷವನ್ನು ಸಂಘಟನೆ ಮಾಡಿ ನನ್ನ ಒಂದು ತತ್ವಗಳನ್ನ ಆ ಪಕ್ಷದ ಮೂಲಕ ತಮಿಳುನಾಡಿಗೆ ಕೊಡಬಹುದು ಅನ್ನುವಂಥ ನಿಟ್ಟಿನಲ್ಲಿ ಅಣ್ಣಾಮಲೈ ಡಿಸೈಡ್ ಮಾಡಿದಂಗೆ ಕಾಣ್ತಿದೆ. ಅವರ ಮುಂದಿನ ರಾಜಕೀಯ ಭವಿಷ್ಯ ಹೇಗಿರುತ್ತೆ ತಮಿಳುನಾಡಿನಲ್ಲಿ ಕಾದ್ ನೋಡೋಣ. ಥ್ಯಾಂಕ್ ಯು ಇಷ್ಟೊತ್ತು ನಮ್ಮ ಜೊತೆ ಜಾಯ್ನ್ ಆಗಿದ್ದಕ್ಕೆ. ಭಾರತದ ಬತ್ತಳಿಕೆಯನ್ನ ಸೇರಿದೆ 4ನೇ S-400. ಇದೀಗ ವಾಯು ರಕ್ಷಣಾ ಕ್ಷಿಪಣಿ S-400 ಪಾಕ್ ಮತ್ತು ಚೀನಾಗೆ ಬಿಸಿ ಮುಟ್ಟಿಸೋಕೆ ಭಾರತದ ವಾಯುನೆಲೆಗೆ ಮತ್ತಷ್ಟು ಶಕ್ತಿ ಬಂದಂಗಾಗಿದೆ. 4ನೇ S-400 ರೆಜಿಮೆಂಟ್ ಸಿದ್ಧವಾಗಿದೆ. ಇದೀಗ ಮತ್ತಷ್ಟು ಬಲಶಾಲಿಯಾಗಿದೆ ನಮ್ಮ ಏರ್ ಡಿಫೆನ್ಸ್. ವಾಯು ರಕ್ಷಣಾ ವ್ಯವಸ್ಥೆ ಆಪರೇಷನ್ ಸಿಂಧೂರದಲ್ಲಿ ಸಿಕ್ಕಾಪಟ್ಟೆ ಸೌಂಡ್ ಮಾಡಿತ್ತು. ಅದರ ಪವರ್ ಏನು ಅಂತ ಎಲ್ರಿಗೂ ಕೂಡ ಗೊತ್ತಾಗಿತ್ತು. ಪಾಕ್ ಕ್ಷಿಪಣಿ ಡ್ರೋನ್ಗಳನ್ನ ಚಿಂದಿ ಉಡಾಯಿಸ್ಬಿಟ್ಟಿತ್ತು S-400. ರಾಜಸ್ಥಾನದ ಬಳಿ ಪಾಕಿಸ್ತಾನ ಗಡಿಯಲ್ಲಿ ಈಗ ತರಿಸ್ತಾ ಇರುವಂತಹ, ಅಂದ್ರೆ ಈಗ ಬಂದಿರುವಂತಹ ಘಟಕವನ್ನ ಪ್ಲಾಂಟ್ ಮಾಡಬಹುದು ಅಥವಾ ನಿಯೋಜಿಸಬಹುದು ಅನ್ನುವಂತಹ ಡೀಟೇಲ್ಸ್ಗಳು ಹೊರಗೆ ಸಿಗ್ತಾ ಇದೆ. ಇದು S-400 ಖರೀದಿಗೆ 5 S-400 ಖರೀದಿಗೆ ರಷ್ಯಾ ಜೊತೆ ಭಾರತ ಒಪ್ಪಂದ ಮಾಡಿಕೊಂಡಿತ್ತು. ಅದರಲ್ಲಿ 3 ಇದ್ವು, ಈಗ ಮತ್ತೊಂದು ಸೇರ್ಪಡೆಯಾಗಿದೆ. 2028-29 ಆಸುಪಾಸಲ್ಲಿ ಇನ್ನೊಂದು ಬರುತ್ತೆ. ಸೊ ಭಾರತದ ಏರ್ ಡಿಫೆನ್ಸ್ ಮತ್ತಷ್ಟು ಶಕ್ತಿಶಾಲಿಯಾಗಿದೆ. ಸುದರ್ಶನ ಚಕ್ರ ಅಂತಲೇ ಹೆಸರಿಟ್ಬಿಟ್ಟಿದ್ವಿ ನಾವು ಇದಕ್ಕೆ, ಸುದರ್ಶನ ಚಕ್ರ ಅಂತಲೇ.
ಓಕೆ, ಇದು ಏನಿದು S-400 ಅಂದ್ರೆ ಇದನ್ನ ತೀರಾ ಹೊಸ ಪದ ನಿಮ್ಗಲ್ಲ. ಬಿಕಾಸ್ ಆಪರೇಷನ್ ಸಿಂಧೂರದ ಟೈಮ್ನಲ್ಲಿ ನೀವು ಯಾವುದೇ ಮಾಧ್ಯಮದ ಡಿಬೇಟ್ಗಳನ್ನು ನೋಡಿದ್ರು ಕೂಡ S-400 ಸುದರ್ಶನ ಚಕ್ರ S-400 ಅಂತ ಕೇಳಿರ್ತೀವಿ. ಬಟ್ ಸ್ಟಿಲ್ ನಿಮಗೆ ಇನ್ನೊಂದ್ಸಲ ಗಮನಕ್ಕೆ ತರೋದಾದ್ರೆ ವಾಯು ರಕ್ಷಣಾ ವ್ಯವಸ್ಥೆ ಅದಕ್ಕೆ ಒಂದು ಬಲ ಬಂದಂಗಾಗುತ್ತೆ. ಮತ್ತೆ ಪಾಕ್ ಹಾಗೂ ಚೀನಾಗೆ ಇದರ ಭಯ ಯಾವ ಪ್ರಮಾಣದಲ್ಲಿ ಇದೆ ಅಂದ್ರೆ ಆಪರೇಷನ್ ಸಿಂಧೂರದ ಟೈಮ್ನಲ್ಲಿ ನಾವು ಪಾಕಿಸ್ತಾನಕ್ಕೆ ರುಚಿ ತೋರಿಸಿದ್ವಿ. ಭಾರತದ ಆಕಾಶಕ್ಕೆ ಅಭೇದ್ಯ ಕೋಟೆಯನ್ನ ಈ S-400 ಏರ್ ಡಿಫೆನ್ಸ್ ಸಿಸ್ಟಮ್ ಕೊಡುತ್ತೆ. ಈ S-400 ಅನ್ನ ನಾವು ನಮಗೆ ಬೇಕಾಗೋ ರೀತಿಯಲ್ಲಿ ಅಂದ್ರೆ ನಮಗೆ ಹತ್ರ ಆಗುವ ರೀತಿಯಲ್ಲಿ ಕರ್ಕೊಳ್ಳೋದಾದ್ರೆ ಸುದರ್ಶನ ಚಕ್ರ ಅಂತ ಹೆಸರಿಟ್ಟಿದ್ದೀವಿ. 400 ಕಿಲೋಮೀಟರ್ ದೂರದಿಂದಲೇ ಶತ್ರುಗಳನ್ನ ಅಥವಾ ಶತ್ರುಗಳು ಮಾಡಿರುವ ಟಾರ್ಗೆಟ್ ಅನ್ನ ಪುಡಿಗಟ್ಟುತ್ತೆ. ಇದು ಏಕಕಾಲಕ್ಕೆ 100 ಶತ್ರು ಯುದ್ಧ ವಿಮಾನಗಳನ್ನ ಹೊಡೆದಾಕತ್ತೆ. ಡ್ರೋನ್ ಕ್ಷಿಪಣಿಗಳನ್ನ ಬಹಳ ಬೇಗ ಟಾರ್ಗೆಟ್ ಮಾಡುತ್ತೆ. ಆಪರೇಷನ್ ಸಿಂಧೂರದಲ್ಲಿ ಪಾಕ್ ಮಿಸೈಲ್ಗಳನ್ನ ಮಣ್ಣು ಮುಕ್ಕಿಸಿತ್ತು. ಇದೇ S-400 ವಿಶ್ವದ ಅತ್ಯಂತ ಸುಧಾರಿತ ವಾಯು ರಕ್ಷಣಾ ವ್ಯವಸ್ಥೆ ಅಂತಲೇ ಇದಕ್ಕೆ ಹೆಸರುವಾಸಿ. ರಷ್ಯಾದಿಂದ ಈಗ ಮತ್ತೊಂದನ್ನ ತರಿಸ್ಕೊಂಡಿದ್ದೀವಿ. ಒಪ್ಪಂದದಂತೆ ನಮಗೆ ಬರಬೇಕಾಗಿರೋದು 5, ಅದರಲ್ಲಿ 3 ಇತ್ತು, 4ನೇದು ಅಂದ್ರೆ ಈಗ ಮತ್ತೊಂದು ನಮಗೆ ಆಡ್ ಆನ್ ಆಗಿದೆ. 5ನೇದು ಇನ್ನೇನು ಮುಂದಿನ ವರ್ಷದಷ್ಟೊತ್ತಿಗೆ ನಾವು ನಿರೀಕ್ಷೆ ಮಾಡಬಹುದು. ಏರ್ ಡಿಫೆನ್ಸ್ ಸಿಸ್ಟಮ್ ಅಂದ್ರೆ ಈಗ ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ಮತ್ತಷ್ಟು ಸ್ಟ್ರಾಂಗ್ ಆಗಿದೆ. 4ನೇ S-400 ಬಂದು ಆ ವೆಪನ್ ನಮ್ಮನ್ನ ಆಡ್ ಆನ್ ಆಗಿರೋದು. ಆಲ್ರೆಡಿ 3 ಇತ್ತು, ನಾನು ಆರಂಭದಲ್ಲಿ ಹೇಳ್ದಂಗೆ. ಇದಕ್ಕೆ ನಾವು ನಮ್ಮದೇ ಭಾಷೆಯಲ್ಲಿ ಬಹಳ ಮನಸ್ಸಿಗೆ ಹತ್ರ ಆಗುವಂತೆ ನಾವು ಕರ್ಕೊಳ್ತಾ ಇದ್ದಿದ್ದು ಇದಕ್ಕೆ ಸುದರ್ಶನ ಚಕ್ರ ಅಂತ. ಇದರ ಪವರ್ ಏನು ಅನ್ನುವಂಥದ್ದು ಅಂಡ್ ಭಾರತದ ವಾಯುಪಡೆಗೆ ಇದು ಯಾವ ಪ್ರಮಾಣದ ಬೂಸ್ಟ್ ಕೊಡುತ್ತೆ ಅನ್ನೋದನ್ನ ನಾವು ಆಲ್ರೆಡಿ ಆಪರೇಷನ್ ಸಿಂಧೂರದ ಟೈಮ್ನಲ್ಲಿ ನೋಡಿದ್ವಿ. ವಿಶ್ಲೇಷಕರು ಕೂಡ ಬಹಳ ಅದ್ಭುತವಾಗಿ ಇದನ್ನ ಎಕ್ಸ್ಪ್ಲೇನ್ ಮಾಡಿದ್ರು. 3 ಇದ್ದಿದ್ದು ಈಗ ಮತ್ತೊಂದು ಸೇರ್ಕೊಳ್ತಾ ಇದೆ ಅಂದ್ರೆ ಹೆಮ್ಮೆ ವಿಚಾರ ಅಲ್ವಾ. ಅಂಡ್ ನಮ್ಮ ಶತ್ರು ದೇಶಗಳಿಗೆ ನಿಜಕ್ಕೂ ಬೆವರು ಬರೋಕ್ ಶುರುವಾಗಿರುತ್ತೆ ಈ ವಿಚಾರದಿಂದ. ಆದ್ರೆ ಈ ಸುದ್ದಿ ಕೇಳ್ತಾ ಇದ್ದಂತೆ ಸೊ ನಮಗೇನಪ್ಪ ಇದರಿಂದ ಸಿಗುತ್ತೆ ಅಂದ್ರೆ ಹೆಮ್ಮೆ. ನಾವು ಇನ್ನೊಂದಷ್ಟು ಸೇಫ್ ಆದ್ವಿ ಅಂಡ್ ಇನ್ನೊಂದಷ್ಟು ಸ್ಟ್ರಾಂಗ್ ಆಗ್ತಾ ಇದೀವಿ, ಅದನ್ನ ಸೂಚಿಸುತ್ತೆ. ಸೊ ಫೈನಲಿ ಇನ್ನೊಂದು ಬರೋದು ಬಾಕಿ ಇದೆ. ನಮ್ಮ ರಾಜ್ಯದಲ್ಲಿ ಇನ್ನೇನು ಸ್ವಲ್ಪ ತಿಂಗಳಲ್ಲಿ ಮತ್ತೊಂದು ಬೈ ಎಲೆಕ್ಷನ್ ಬರ್ತಾ ಇದೆ. ಸಚಿವ ಡಿ ಸುಧಾಕರ್ ಅವರ ನಿಧನದಿಂದ ಹಿರಿಯೂರು ಕ್ಷೇತ್ರಕ್ಕೆ ಈಗ ಬೈ ಎಲೆಕ್ಷನ್ ನಡೀತಾ ಇದೆ. ಆದಷ್ಟು ಬೇಗ ಘೋಷಣೆ ಆಗುತ್ತೆ. ಅದು ಕಾಂಗ್ರೆಸ್ಗೆ ಇದು ಗೆಲ್ಲೇಬೇಕಾದ ಅನಿವಾರ್ಯತೆ. ಇದು ಕಾಂಗ್ರೆಸ್ಗೆ, ಯಾಕಂದ್ರೆ ಅವ್ರದ್ದೇ ಕ್ಷೇತ್ರ ಆಗಿತ್ತು, ಉಳಿಸ್ಕೊಳ್ಳೇಬೇಕಾದ ಅನಿವಾರ್ಯತೆ ಇದೆ. ಈಗ ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಅವರು ಈಗ ಚಾರ್ಜ್ ಅನ್ನು ತಗೊಳ್ಬೇಕಾಗುತ್ತೆ. ಸೊ ಅವರಿಗೆ ಮೊದಲ ಬೈಪೋಲ್ ಇದು ಯಾವುದು, ಈ ಹಿರಿಯೂರು ಕ್ಷೇತ್ರ. ಜೊತೆಗೆ ಗೆಲ್ಲೇಬೇಕಾದ ಅನಿವಾರ್ಯತೆ ಇದೆ ಮತ್ತು ಪ್ರತಿಷ್ಠೆಯ ಪ್ರಶ್ನೆ ಕಂಡ್ರಿ ಇದು ಕಾಂಗ್ರೆಸ್ಗೆ. ಸೊ ಈ ಕ್ಷೇತ್ರದಲ್ಲಿ ಈಗ ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡೂ ಕೂಡ ಒಂದ್ ರೀತಿ ಕಾಂಪಿಟೇಷನ್ಗೆ ಬಿದ್ದಿವೆ. ಯಾರು ಸಿದ್ಧತೆಯನ್ನ ಎಷ್ಟು ಬೇಗವಾಗಿ ಅಂದ್ರೆ ಎಷ್ಟು ಬೇಗ ಮತ್ತು ಜನರ ಮನಸ್ಸಿಗೆ ಹಿಡಿಸೋ ರೀತಿಯಲ್ಲಿ ಮಾಡ್ತಾರೆ ಅನ್ನೋದು ಪ್ರಶ್ನೆ ಆಗುತ್ತೆ. ಅವ್ರಿಗೆ ಗೆಲ್ಲುವ ಅವಕಾಶಗಳು ಅಧಿಕವಾಗಿ ಕಾಣುತ್ತೆ. ಸೊ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ನೋಡಿ, ಇಲ್ಲೀಗ ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡಕ್ಕೂ ಕೂಡ ಭಯ ಬರಕ್ ಶುರುವಾಗಿದೆ. ಬಿಕಾಸ್ ಅಲ್ಲಿಗೆ ಎಂಟ್ರಿ ಕೊಟ್ಟಿದ್ದಾರೆ ಬಿಸ್ನೆಸ್ ಮನ್ ಅಟಿಕಾ ಬಾಬು ಅವರು. ಹಿರಿಯೂರು ಕ್ಷೇತ್ರದಲ್ಲಿ ಆಲ್ರೆಡಿ ಬರೀ ಎಲೆಕ್ಷನ್ಗೆ ನಿಂತ್ಕೋಬೇಕು ಅಂತಲ್ಲ, ಪಾಪ ಮನುಷ್ಯ 8-9 ವರ್ಷದಿಂದ ಕಾಂಗ್ರೆಸ್ನಲ್ಲಿ ವರ್ಕ್ ಮಾಡ್ತಾ ಇದ್ರು. ಈಗ ಟಿಕೆಟ್ ಕೇಳಿಲ್ಲ, ಏನಿಲ್ಲ, ತನಗನ್ಸದ್ದನ್ನ ಏನ್ ಮಾಡ್ಬೇಕು ಅನ್ಸತ್ತೆ ಅದನ್ನ ಜನರ ಹತ್ತಿರ ಹೋಗಿ ಜನರ ಕೈಗೆ ಸಿಕ್ಕಿ ಆ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸೊ ಸದ್ದಿಲ್ಲದೆ ಎಲೆಕ್ಷನ್ಗೆ ಸಿದ್ಧತೆ ಮಾಡ್ಕೊಂಡಂಗೆ ಕಾಣಿಸ್ತಾ ಇದೆಯಪ್ಪ ಇವಾಗ ಸದ್ಯಕ್ಕೆ. ಸೊ ಯಾವುದೇ ಪಕ್ಷಗಳಿಗಿಂತಲೂ ಅಂದ್ರೆ ಇನ್ನೂ ಪಕ್ಷಗಳು ಅಖಾಡಕ್ಕೆ ಇಳ್ದಿಲ್ಲ, ಬಿಜೆಪಿ ಆಗ್ಲಿ ಕಾಂಗ್ರೆಸ್ ಆಗ್ಲಿ. ಬಟ್ ಅಟಿಕಾ ಬಾಬು ಅವರು ತಮ್ಮ ತಯಾರಿಯನ್ನ ಮಾಡ್ಕೊತಾ ಇದ್ದಾರೆ ಅಂಡ್ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತಾ ಇದ್ದಾರೆ. ಸೊ ಈಗಾಗಲೇ ಅಖಾಡಕ್ಕೆ ಧುಮುಕಿದ್ದಾರೆ ಅಟಿಕಾ ಬಾಬು. ಅವ್ರು ಹೋಗ್ತಿದ್ದಂಗೆ ಜನ ತುಂಬ್ಕೊಳ್ತಾರೆ, ಕ್ರೌಡ್ ಜಾಸ್ತಿ ಆಗುತ್ತೆ, ತಮ್ಮ ಸಮಸ್ಯೆಗಳನ್ನ ಹೇಳ್ಕೊಳ್ತಾರೆ. ಹೋಗ್ತಿದ್ದವರೆಲ್ಲ ಆರ್ತಿ ತೆಗಿತಾರೆ, ದೃಷ್ಟಿ ತೆಗಿತಾರೆ. ಅಂದ್ರೆ ಅಣ್ಣ ನೀವು ಬಂದ್ಬಿಡ್ಬೇಕು, ಇಲ್ಲಿ ಗೆದ್ದು ಬಿಡ್ವಿ, ನಮ್ ಕೈಗೆ ಸಿಗುವಂಗ ಆಗ್ಬೇಕು ನೀವು ಅಂತ ಕೇಳ್ಕೊತಾ ಇದ್ದಾರೆ. ಸೊ ಎಲ್ಲಾ ರೀತಿಯ ಸಾಮಾಜಿಕ ಕಾರ್ಯದಲ್ಲಿ ಈ ಬಿಸ್ನೆಸ್ ಮ್ಯಾನ್ ಬಾಬು ಅವರೇನಿದ್ರು ಅಟಿಕಾ ಬಾಬು ಬ್ಯುಸಿ ಆಗ್ಬಿಟ್ಟಿದ್ದಾರೆ. ಸೊ ಹಿರಿಯೂರಿನಲ್ಲಿ ಜನರ ಸಮಸ್ಯೆಗೆ ಧನಿ ಆಗ್ತಾ ಇದ್ದಾರೆ, ಅನುಮಾನನೇ ಬೇಡ, ಜನನೇ ಹೇಳ್ತಾ ಇದಾರಲ್ಲ ಅದನ್ನ. ಸೊ ಬೆಂಬಲಿಗರೊಂದಿಗೆ ಮತದಾರರನ್ನ ಭೇಟಿ ಆಗ್ತಾ ಇದ್ದಾರೆ. ಬಿಜೆಪಿ ಕಾಂಗ್ರೆಸ್ಗೆ ಒಂದ್ ರೀತಿ ನಡುಕ ಶುರುವಾಗಿದೆ.
ಇವ್ರನ್ನ ಸೆಳೆಯೋದಕ್ಕೂ ಕೂಡ ರಾಷ್ಟ್ರೀಯ ಪಕ್ಷಗಳು ಪ್ರಯತ್ನವನ್ನ ಪಡ್ತಾ ಇದ್ದಾವೆ. ಒಂದು ಹಂತದ ಕ್ಯಾಂಪೇನ್ ಕೂಡ ಇವರು ಆರಂಭ ಮಾಡ್ಬಿಟ್ಟಿದ್ದಾರೆ. ಸೌಂಡೇ ಇಲ್ಲ ನೋಡಿ, ಇನ್ನು ಅನೌನ್ಸೇ ಆಗಿಲ್ಲ. ಜನರ ಹತ್ರ ಹೋಗ್ತಾ ಇದ್ದಾರೆ, ಪ್ರಾಬ್ಲಮ್ನ ಕೇಳ್ತಾ ಇದ್ದಾರೆ, ಸಾಲ್ವ್ ಮಾಡ್ತೀನಿ ಅಂತ ಇದ್ದಾರೆ, ಕೆಲವೊಂದಷ್ಟಕ್ಕೆ ಉತ್ತರವನ್ನ ಕೊಟ್ಟಿದ್ದಾರೆ. ಇನ್ನೇನ್ರಿ ಜನ ಕೇಳ್ತಾರೆ? ನಮಗೆ ಲೀಡರ್ ಬೇಡ, ನಮ್ಮ ಹತ್ರ ನಿಂತ್ಕೊಂಡು ಕೆಲಸ ಮಾಡ್ಕೊಡೋರು ಬೇಕು ಅಂತ ಕೇಳೋದು ಜನ. ಇನ್ನೂ ಈ ಗಿಂಪತಿ ವರ್ಕ್ ಆಗಲ್ಲ, ಹೆಂಡ್ತಿಗೆ ಟಿಕೆಟ್ ಕೊಡೋದು, ಮಕ್ಳಿಗೆ ಟಿಕೆಟ್ ಕೊಡೋದು, ಅಥವಾ ಅದ್ಯಾವುದು ವರ್ಕ್ ಆಗಲ್ಲ, ಧರ್ಮ ಜಾತಿ ಗೀತಿ. ಬಟ್ ಅದೆಲ್ಲವನ್ನ ಮೀರಿ ನೋಡಿ ಅಲ್ಲಿ ಜನ ಅವ್ರು ಬರ್ಬೇಕಾದ್ರೆ ಸುತ್ತುವರಿತಾ ಇದ್ದಾರೆ ಅಂದ್ರೆ ಬಹುಶಃ ಕಾಂಗ್ರೆಸ್ ಮತ್ತು ಬಿಜೆಪಿಗೆ ಸ್ವಲ್ಪ ಭಯ ಬಂದಂಗೆ ಕಾಣಿಸ್ತಾ ಇದೆ. ಅಂಡ್ ಕಾಂಗ್ರೆಸ್ ಪಕ್ಷದ ಕಣ್ಣಿಗೂ ಇವ್ರು ಬಿದ್ದಿದ್ದಾರೆ. ಅವ್ರೇನಾದ್ರೂ ಅಪ್ರೋಚ್ ಮಾಡಿದ್ರೆ ಇವ್ರು ಏನಂತಾರೆ ಅನ್ನೋದು ಪ್ರಶ್ನೆ. ಸೊ ಅವರ ಚುನಾವಣಾ ಸಿದ್ಧತೆ ಕಾಂಗ್ರೆಸ್ ಪಕ್ಷದ ನೇತರರ ಗಮನಕ್ಕೆ ಬಂದಿದೆ. ಕಳೆದ ಎಲೆಕ್ಷನ್ ಅಲ್ಲೂ ಕೂಡ ಪಕ್ಷೇತರರಾಗಿ ಸ್ಪರ್ಧೆ ಮಾಡಿದ್ರು. ಪಕ್ಷಗಳು ನೀವು ಟಿಕೆಟ್ ಕೊಟ್ರೆ ಫೈನ್, ವೆಲ್ ಅಂಡ್ ಫೈನ್, ನಿಮ್ಗೆ ಅನುಕೂಲ, ಇಲ್ಲ ಅಂದ್ರೆ ಹಾಗೇನು ಪಕ್ಷೇತರರಾಗಿ ನಿಂತ್ಕೊಂತೀವಿ ಅಂತಾರೆ. ಅಲ್ಟಿಮೇಟ್ ಆಗಿ ಜನ ಡಿಸೈಡ್ ಮಾಡೋದು, ಪಕ್ಷಗಳಲ್ಲ. ಪಕ್ಷ ನೀವು ಹಬ್ಬ ಅಂದ್ರೆ ಏನ್ ಮಾಡ್ಬೋದು, ಟಿಕೆಟ್ ಕೊಡ್ಬೋದು ಅಷ್ಟೇ. ಜನ ನನಗೆ ಯಾರು ಬೇಕು, ನನ್ನ ಕುಟುಂಬಕ್ಕೆ ಯಾರು ಬೇಕು, ನನ್ನ ನಾಯಕ ಯಾರಾಗಬೇಕು ಅದನ್ನ ನಿರ್ಧರಿಸೋದು ಜನ ಅಲ್ವಾ. ನೋಡೋಣ. ಇದೊಂಥರ ಮಂಡ್ಯ MP ಎಲೆಕ್ಷನ್ ಆಯ್ತಲ್ಲ ಸುಮಲತಾ ಅವ್ರದ್ದು, ಅದನ್ನ ನೆನಪಿಸ್ತಾ ಇದೆ. ಬಿಕಾಸ್ ಅಲ್ಲಿ ಯಾರಿಗೂ ಟಿಕೆಟ್ ಕೊಡ್ಲಿಲ್ಲ, ಪಕ್ಷೇತರರಾಗಿ ನಿಂತ್ಕೊಂಡ್ರು. ಇವತ್ತಿಗೂ ನಮ್ಮ ಕಣ್ಮುಂದೆ ಇದೆ ಸುಮಲತಾ ಅವ್ರು ಹೆಂಗ್ ನಿಂತ್ಕೊಂಡ್ರು ಅಂತ. ಅಂಡ್ ಅದನ್ನ ಅಟಿಕಾ ಬಾಬು ಅವರು ಕ್ರಿಯೇಟ್ ಮಾಡ್ತಾ ಇದ್ದಾರಾ ಅಂತ. ಸದ್ದಿಲ್ದಂಗೆ ತನ್ನ ಕೆಲಸವನ್ನ ಶುರು ಮಾಡಿದ್ದಾರೆ. ಅಂಡ್ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತಾ ಇದ್ದಾರೆ, ಅದಲ್ವಾ ತುಂಬಾ ಇಂಪಾರ್ಟೆಂಟ್. ಸೊ ಇದಿಷ್ಟು ಈ ಕ್ಷಣದ ಅಪ್ಡೇಟ್ಸ್. ಇಷ್ಟೊತ್ತು ಸುದ್ದಿ ಕೊಟ್ಟಿದ್ದು ನಾನು ವಿದ್ಯಾ ಮಲ್ನಾಡ್. ನೋಡ್ತಾ ಇರಿ PNS ವಿಸ್ತಾರ. ಇದು